उपकार मग निरंतर जागविती काय द्यावे यासी व्हावे उतराई देविता पायी जीव थोडा काय द्यावे यासी व्हावे उतराई देवितो हा पायी जीव थोडा पांडुरंगा करू प्रथम नमन दुसरे चरण संतांच्या त्यांच्या कृपादाने कथेचा विस्तारू बाबाजी सद्गुरु दास तुका आत्मरूप गणेश केलेल्या स्मरण हो सकळ विद्यांचे अधिकरण तेचे वंदू श्री चरण श्री गुरूंचे आता हृदय हे आपुले चौपाळूनी आबले वरी बैसवू पाऊले श्री गुरुजी ते नमस्कारोने आप नमो ज्ञानेश्वर करुणा करा दया तुझा अनुग्रह लाभलो पावन झालो चराचरी काय म्हणतात महाराज ಇವತ್ತಿನ ಪ್ರಾತಸ್ಮರಣೀಯ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಪಂಡರೀಶ ಪರಮಾತ್ಮನ ಪಾದಾರವಿಂದಗಳಿಗೆ ದಂಡ ಪ್ರಣಾಮ ಸಲ್ಲಿಸ್ತಾ ಐ ರುಕ್ಮಿಣಿ ಸಾಹೇಬ್ ಮಾತೆಯ ಪಾದಾರವಿಂದ ದಂಡ ಪ್ರಣಾಮ ಸಲ್ಲಿಸಿ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಕೈವಲ್ಯ ಸಾಮ್ರಾಟ್ ವಾಂಗ್ಮಯ ಮೂರ್ತಿ ಸಂತ ಶ್ರೇಷ್ಠ ಮೌಲಿ ಜ್ಞಾನೋಬರಾಯರ ಪಾದರಿಂದ ದಂಡವತ್ ಪ್ರಣಾಮಗಳು ಸಲ್ಲಿಸ್ತಾ ವೈರಾಗ್ಯ ಮೂರ್ತಿ ದೇವ ನಿವಾಸಿ ವಿಶ್ವ ಸಂತ ಜಗದ್ಗುರು ತುಕೋಬರಾಯರ ಪಾದರಿಂದ ದಂಡ ಪ್ರಣಾಮಗಳು ಸಲ್ಲಿಸ್ತಾ ಪ್ರಥಮದಲ್ಲಿ ಈ ಪುಣ್ಯ ಕ್ಷೇತ್ರದ ಸವದತ್ತಿ ತಾಲೂಕಿನ ಸವದತ್ತಿ ಕ್ಷೇತ್ರದ ಅತ್ಯಂತ ಪುಣ್ಯ ಕ್ಷೇತ್ರವಾಗಿರತಕ್ಕಂಥ ಚಿದಂಬರೇಶ್ವರ ಹಾಗೂ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರ ಕರ್ತೃಗದ್ದುಗೆಗೆ ದಂಡವತ್ ಪ್ರಣಾಮಗಳು ಸಲ್ಲಿಸ್ತಾ ಈ ಒಂದು ಧರ್ಮ ಕಾರ್ಯದ ರೂವಾರಿಗಳಾಗಿ ಪರಂಪರಾಗತವಾಗಿ ಬಂದಿರತಕ್ಕಂಥ ಬ್ರಹ್ಮಲೀನ ಶ್ರೀ ಶ್ರೀ ಪರಮ ಪೂಜ್ಯರಾಗಿರ್ತಕ್ಕಂಥ ಮನೋಹರ ಮಲ್ಲಾರ್ ದೀಕ್ಷಿತರ ಪಾದರವಿಂದಗಳಿಗೂ ಅವರ ಕುಟುಂಬಕ್ಕೂ ದಂಡವತ್ ಪ್ರಣಾಮಗಳು ಸಲ್ಲಿಸ್ತಾ ಇವತ್ತಿನ ಪೀಠಾಧೀಶರಾಗಿರ್ತಕ್ಕ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಪ್ರೀತಿಯ ಗುರುಗಳು ಗಂಗಾಧರ ದೀಕ್ಷಿತರ ಪಾದರವಿಂದ ದಂಡವತ್ ಪ್ರಣಾಮಗಳು ಸಲ್ಲಿಸಿ ಅವರಿವರೆನ್ನದೇ ಎಲ್ಲ ದೀಕ್ಷಿತ್ ಕುಟುಂಬದ ಎಲ್ಲರ ಪಾದರವಿಂದಗಳು ತಾಯಂದಿರ ಪಾದಗಳನ್ನು ಹೊಂದಿಸ್ತಾ ನೆರೆಯಿರತಕ್ಕಂಥ ಎಲ್ಲ ಶ್ರೀಪ್ರಿಯ ವರ್ಗವೇ ನನಗೆ ಇಲ್ಲೇ ತುಕೋಬರಾಯರ ಗಾದಿ ನಿಮಿತ್ತ ಕೀರ್ತನ ಮಾಡಕ್ಕೆ ಅನುವು ಮಾಡಿಕೊಟ್ಟಂತ ಗುರು ಪರಂಪರೆಯಲ್ಲಿಯೇ ನನಗೆ ಬಾಲ್ಯದಲ್ಲಿ ಕೃಪಾಶ್ರಯೋಧನ ಮಾಡಿರ್ತಕ್ಕಂಥ ಬ್ರಹ್ಮಲೀನ ಸದ್ಗುರು ಬಸವಲಿಂಗಾರ್ಜುನರು ಶರಣಮಟ್ಟಿ ಅವರ ಪಾದಾರವಿಂದಗಳು ದಂಡ ಪ್ರಣಾಮ ಸಲ್ಲಿಸ್ತಾ ಅದರಂತೆ ವಾರ್ಕರಿ ಸಂಪ್ರದಾಯದ ಚಾಲಿ ಅನೇಕ ರಾಗಗಳನ್ನ ಚಾಲಿಗಳನ್ನ ಕಲಿಸಿ ಎಲ್ಲಾ ಮಂಡಳದ 35 ಊರಿಗೆ ಬೆಳಗಾವಿ ಭಾಗದಾಗ ಅನೇಕರನ್ನ ದೋತ್ರ ಉಡಾಕ್ ಬರಾಕಿಲ್ಲ ಅಂತ ದೋತ್ರ ಉಡಿಸಿ ಪ್ರಥಮದಲ್ಲಿ ಅವರಿಗೆ ಚರಣಗಳನ್ನ ಕಲಿಸಿ ತಾಳ ರಾಗ ಜ್ಞಾನ ಭಕ್ತಿ ಜ್ಞಾನ ವೈರಾಗ್ಯವನ್ನು ಮನೆ ಮಾಡಿ ಎಲ್ಲರಲ್ಲಿ ಹೃದಯ ತುಂಬ ಈ ಪರಮಾರ್ಥದ ಸೇವೆಯನ್ನ ಅನುವು ಮಾಡಿರ್ತಕ್ಕಂಥ ನಮ್ಮ ಸದ್ಗುರುಗಳು ಸ್ವಾಮಿ ಮುಪ್ಪತ್ತು ಗುರುಗಳ ಪೂಜ್ಯರ ಪಾದಾರವಿಂದ ದಂಡ ಪ್ರಣಾಮ ಸಲ್ಲಿಸಿ ಮೃದಂಗ ನಮ್ಮ ವಿಶಾರದರು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವ ಮೃದಂಗ ಸೇವೆಯನ್ನ ಅನೇಕ ಶಿಷ್ಯರನ್ನ ತಯಾರು ಮಾಡಿರೋರು ಮೇರ್ಜಿ ಸುತಾರ ಅವರ ಪಾದಾರವಿಂದ ಹೊಂದಿಸ್ತಾರೆ ಇನ್ನೊಬ್ಬರ ಅವ್ರ ಶಿಷ್ಯರಿಗೂ ಕೂಡ ಹೊಂದಿಸ್ತಾರೆ ಎಲ್ಲ ತಳಕರಿ ಅವರು ಮಾಸ್ಕ್ ಮರಡಿ ಬಸರಿ ಕಟ್ಟಿ ಮುಚ್ಚಂಡಿ ಎಳ್ಳೂರ್ ರಾಜಹಂಸಬೇಡ್ ಇನ್ನೂ ಅನೇಕ ಇಲ್ಲಿ ಸವದತ್ತಿ ಪರಿಸರದಲ್ಲಿ ಪಂಚಕ್ರೋಶದ ಎಲ್ಲಾ ಹಳ್ಳಿಗಳಿಂದ ಬಂದಂತ ಎಲ್ಲಾ ಶ್ರೋತೃ ವರ್ಗಕ್ಕೆ ವಂದನೆ ಮಾಡ್ತಾ ಇವತ್ತಿನ ವಿಷಯ ಹರಿ महाराज काय सांगू आता संतांचे उपकार ಸಂತರಂದ್ರೆ ಯಾರ ಅವ್ರನ್ನ ಯಾವ ರೀತಿ ನಾವು ಕೊಂಡಾಡಬೇಕು ಅವರಲ್ಲಿ ಇರ್ತಕ್ಕಂಥ ಪ್ರೀತಿ ಅಂತದ್ದು ಆ ಪ್ರೀತಿಗೆ ಬೆಲೆ ಕಟ್ಟಕ್ ಬರೋದಿಲ್ಲ ಜ್ಞಾನ ದೇವಮಣಿ ಜ್ಞಾನದೇವ ಕುಸೆ ನಿವೃತ್ತಿಸಿ ಸಾಗ ಗಗನ ಹೂನಿ ವಾಡೆ ನಾಮ ಆಹಿ ಹರಿಮುಖೇ ಮನ ಪುಣ್ಯಾಚಿ ಗಣನ ಮೌಲಿ ಸಾಮಾನ್ಯದಾರಣ್ಯ ಹೆಣ್ಣಿದ್ದಿದ್ರೆ ಗಂಡ ಮಾಡುವಂತ ಶಕ್ತಿನೂ ಐತಾರಂತೆ ಗಂಡ ಇದ್ದಿದ್ರೆ ಹೆಣ್ಣು ಮಾಡುವಂತ ಶಕ್ತಿ ಐತಿ
ಏನೋ ಆಗದಂತ ಕೆಲಸಗಳನ್ನ ಕ್ಷಣಾರ್ಧದೊಳಗೆ ಪವಾಡ ಮಾಡಿ ತೋರ್ಸಕ್ಕಂತ ಯಾರು ಇದ್ರು ಅವರು ಈ ಭೂಮಿನಾಗ ಭೂತಳ ಮತ್ತು ಸಂತತೆ ಸಂತತೆ ದೇವ ದೇವತೆ ಸಂತ ನಿಮಿತ್ತತ ಪ್ರತಿಮಾ ಭಗವಂತನ ಊಟ ಮಾಡಿ ಕೊಡಾಕ ನಮಗ ಅನುವು ಮಾಡಿ ಕೊಡೋರು ಯಾರಪ್ಪ ಅಂದ್ರೆ ಮಾರ್ಗದರ್ಶಕರು ಯಾರಪ್ಪ ಅಂದ್ರೆ ಸಂತರು. संतांची काही हमाचा विश्वास सर्व भाव दास झाले त्यांचा. ಅದಕ್ಕೆ ಪುಣ್ಯಾತ್ಮರೇ ಸಂತರು ಸಾಮಾನ್ಯಲ್ಲ ಅಸಾಮಾನ್ಯದರು. ನಮ್ಮ ತಂದೆ ತಾಯಿ ಜನ್ಮಕ್ಕೆ ಕಾರಣದರ ಜನ್ಮಕ್ಕೆ ಕಾರಣ ಮಗನ ಬೆಳೆಸ್ತಾರೋ ದೊಡ್ಡ ಮಾಡ್ತಾರೋ ಅವ್ನ ವಯಸ್ಸಕ್ಕೆ ಬಂದರ ಮಗ ಇರ್ಬೋದು ಮಗ ಇರ್ಬೋದು ಅವಂಗ ಲಗ್ನ ಮಾಡ್ತಾರೆ. ಲಗ್ನ ಆಗೋದು ಇಲ್ಲಿ ಮಾತು ಬೇರೆ. ಆದ್ರೆ ತಂದೆ ತಾಯಿ ಹೆತ್ತವ್ರಿಗೆ ಮಾತ್ರ ಚಿಂತೆ ಲಗ್ನ ಮಾಡ್ಬೇಕು ಮಗಳದ ಅಂತೇಳಿ ಲಗ್ನ ಮಾಡಿ ಬಂಧನದಾಗ ಹಾಕ್ತಾರೆ ಯಾರು ತಂದೆ ತಾಯಿ. ಸಂತರ ಹಂಗಿಲ್ಲ, ಈ ಬಂಧನದಿಂದ ಬಿಡುಗಡೆ ಮಾಡೋರು ಯಾರು ಇದ್ರ ಅವರು ಸಂತರು. ಸಾಧು ಸಂತ ಜೀವನದ ಗೋಮತೆ ಕರಾಮಾತೆ ಹೋದೆ ತುಮ್ಮಾಸೆ ನೋಡ್ರಿ ಹೊಲಕ್ ಹೋಗ್ತೇವೆ. ಕೂಸ ಮಗು ಅಪ್ಪು ಕೂಡ ಹೊದ್ದಾನೆ ಕೇಳ್ತೇವೆ ಹೊಲಕ್. ನಾನು ಹುಲ್ಲು ಹೊರತೇನೆ ಅಂತೈತಿ, ನಾನು ಜೋಳ ಚೀಲ ಹೊರತೇನೆ ಅಂತೈತಿ. ಅದಕ್ಕೆ ಹೊರ ತಾಕತ್ತೈತೇನ ಇಲ್ಲ, ಸಣ್ಣ ಕೂಸ ಐತಿ ಹೊರ ಹುರುಕರೆ ಐತಿ. ಅದೇನ್ ಮಾಡ್ತೈತಿ ಒಂದು ಪಡಿಯ ಜೋಳ ಹೊರತೈತಿ, ಅದು ಸಣ್ಣ ಚೀಲ ಕಟ್ಟಿತಾನ ಅಪ್ಪದ್ರ ಮ್ಯಾಗೆ. ಅಪ್ಪ ನೋಡಿ ನಿನಕಿಂತ ಹೆಚ್ಚು ಹೊತ್ತೀನಿ ಅಂತೈತಿ. ಅದು ಪ್ರೀತಿ ಹಂಗೈತಿ, ಪ್ರೀತಿ ದ್ವಾರದೈತಿ. ಅದಕ್ಕೆ ಕೂಸಿಗೆ ಎಷ್ಟೇ ಜೋಳ ಹೊತ್ತಿರ್ತಾರೆ ಅದಕ್ಕೆ ದ್ವಾರದನ ಅಲ್ಲ. ಆದ್ರೆ ತಂದಿ ಎಷ್ಟು ಕಸುವಿರ್ತಾನೆ ಚೀಲ ಹೊರುವಂತವ ಅನ್ಕರೆ ಆ ಕೂಸಿನ ಎತ್ತಿಕೊಂಡು ತಾನು ಚೀಲ ಹೊರಕೊಂಡು ಮನೆಗೆ ಬರ್ತಾನೆ. ಎಷ್ಟು ಕೃಪಾಳು ತಾನು, ಅದಕ್ಕಿಂತ 1000 ಪಟ್ಟು ಕೃಪಾಳು ನಮ್ಮ ಸಂಪ್ರದಾಯ. ಹೆಂಗಂದ್ರೆ ಪಂಚೀಕರಣದಾಗ ಬರ್ತದೆ ವಿಷಯ. ಒಂದು ಹುಲಿ ಒಬ್ಬ ಕುರುಬ ಕುರಿ ಕಾಯಕ್ ಹೋಗಿರ್ತಾನೆ. ಕುರಿ ತಗೊಂಡು ಕುರಿ ಕಾಯಕ್ ಹೋದಾಗ ಗುಡ್ಡದಾಗ ಮೇಸ್ತಿರ್ತಾನು. ಆ ತಾಯಿ ಮರಿ ಹಾಕಿ ತಿರ್ಬೇಕೈತಿ. ಸಿಂಹದ ತಾಯಿ ಮರಿ ಹಾಕಿ ತಿರ್ಬೇಕೈತಿ. ಒಂದು ಮರಿ ಇರ್ತೈತಿ, ಅದು ಜಪಾನ್ಯಾಗ ಮಾಡೋರು. ಕುರಿ ಮೈತಿರ್ತಾವು, ಆ ಕುರಿ ಹಿಂಗಿಂದ ಬಂದು ಬಿಡ್ತೈತ್ರಿ. ಅದು ಯಾವುದು ಸಿಂಹದ ಮರಿ ಗೊತ್ತಿಲ್ಲ ಅದಕ್ಕೆ ಕುರಿ ಸಿಂಹ ಅಂತೇಳಿ. ತುಸು ದಿವಸ ಆ ಕುರುಬ ದನಗರ್ ಅಂತಾರ ಅವ್ನು ಮರಾಠಿ ಒಳಗೆ. ದನಗರ್ काय करतो हे बी पिल्लू ಬಕ್ರಾಸರ್ಕಚ್ ಅದನ್ನು ಕುರಿ ಜೊತೆ ಮೆಸ್ತಾನ. ಅದಕ್ಕೆ ಕುರಿ ಹಾಲು ಕುಡಿಸೋದು, ಅದಕ್ಕೆ ಕರ್ಕಿ ತಿನ್ನಕ್ ಹಚ್ಚೋದು, ಜೋಳದ ಹಿರಿ ತಿನ್ನಕ್ ಹಚ್ಚೋದು ಮಾಡ್ತಾನ ಯಾರು ಕುರುಬ. ಹಾಗಾಗಿ ಸಿಂಹದ ಮರಿ ಗೊತ್ತಿಲ್ಲ ಅದಕ್ಕೆ. ಅದ್ರೊಳಗೆ ಕುರಿ ಹಿಂದಿನಾಗ ಮೇಕೊಂತ ಕುರಿ ಹಾಲು ಕುಡ್ಕೊಂತ ಅದು ಕುರಿ ಹಿಡಿಯಕ್ ಶುರು ಆಗ್ತೈತಿ. ಗೊತ್ತಿಲ್ಲ ಒಂದಾನೊಂದು ದಿವಸ ಕುರಿ ಹಿಂದಿನಾಗ ಮೇದ್ 2 ವರ್ಷದ ಸಿಂಹ ಮರಿ ಹುಟ್ಟಾತು. ಅದಕ್ಕೆ ಮಕ್ಕಮೀಸ್ ಕೇಸರಿ ಬಿಡಕ್ ಶುರುವಾದ. ಮಕ್ಕಮೀಸ್ ಬರಾಕತ್ತಂದ್ರೆ ಹುಡುಗ ಹೆಂಗಿರ್ತಾನ್ರಿ, ಯಾರ ಮಾತು ಕೇಳಂಗಿಲ್ಲ. ತಂದೆ ತಾಯಿ ಹೇಳಿದ್ರೆ ಮಾಡ್ತಾನ ನಾವು ಏರ್ಮಿ ಅಂತಾನ ಹೊಲಕ್ ನಡೆಯಲ್ರ. ಹಂಗ ಸಿಂಹ ದೊಡ್ಡದಾತು. ಅದಕ್ಕೆ ಏನು ಗೊತ್ತಿಲ್ರಿ. ಮತ್ತೊಂದು ಸಿಂಹ ಬಂತು. ಅಲ್ಲೋ ನೀ ನಮ್ಮ ಸಿಂಹದ ಮನೆಯಲ್ಲಿ ಈ ಕುರಿ ನನಗೆ ನೀ ಯಾರು ಗೊತ್ತಿಲ್ಲ ಅಂತ ಇದ್ದ. ಹಂಗಲ್ಲ, ನಿನಗೆ 5 ಬಳ್ಳದ ನನ್ ಗತೆ ಉಗುಳದ ನಿಮ್ಗೆ. ಕುರಿಗೆ ಅದಕ್ಕೆ ಏನದಾವು ಕೊಳಗದಾವ 2 ನೋಡಿ ವಿಚಾರ ಮಾಡ. ಅವ್ರ ಕೊಳ್ಳಾಗ ಮರಿ ಅದಾವ, ನಿನ್ನ ಕೊಳ್ಳಾಗ ಕೇಸರಿ ಅದಾವ. ಒಂದು ಗರ್ಜಿನ ಹಾಕಂದ 2 ವರ್ಷದ ಸಿಂಹದ ಮರಿ ಆ ಸಿಂಹವನ್ನು ನೋಡಿತು. ಎದುರು ಗೊತ್ತು ಬಂದು ನೋಡಿ ದಾಟ ಇಲ್ಲಿ. ನೀನ ಕುರಿ ಜೊತೆ ಹೋಗ್ಬೇಡ, ನನ್ನ ಕೂಡ ಬಾ. ಯಾರೇ ಹಾಕಿದ್ದೀನಿ ತಿಂದು ದೊಡ್ಡ ಹೋಗೋದ್ರಾಗ ಏನಾಗ್ತಿಲ್ಲ, ನೀ ಸಂಪಾದನೆ ಮಾಡಂತ. ಅದೇನಂತೈತಿ, ನೀ ನುಡಿ. ಸಿಂಹ ಇತರಾಂತ ಸ್ವೀಕಾರತ್ नाही मारत. सिंह इतरांचा स्वीकारत नाही, स्वतःच राबून खाते नाहीतर मरते. सिंह ಇನ್ನೊಬ್ಬರಿಗೆ ಅದಿನೊಳಗೆ ಇಳಂಗಿಲ್ಲ, ಸ್ವಾವಲಂಬಿಯಾಗಿ ಬದುಕಕ್ ನೋಡ್ತೈತಿ. ಯಾವುದು ಸಿಂಹ. ಅದಕ್ಕೆ ರಾಮ ಲಾಂಛನ ಮ್ಯಾಗ ಸಿಂಹದ ಚಿತ್ರ ಐತಿ. ಅಶೋಕ ಸ್ತಂಭದ ಮ್ಯಾಗ ಸಿಂಹ ಚಿತ್ರ ಯಾಕೈತಿ?
ರೂಪಾಯಿ ಗಾಲಿ ಇರಲಿ, ಸಾವಿರ ಇರಲಿ, ಕೋಟಿ ಇರಲಿ, ರೂಪಾಯಿ ಗಾಲಿ ಮ್ಯಾಗ ಭಾವಚಿತ್ರ ಯಾವ್ದೈತಿ? ಶಿವಮೊಗ್ಗ ಐತಿ. ಶಿವ ಚಕ್ರ, ಅಶೋಕ ಚಕ್ರ ಅಂತ ಬಿರುಗಾಂಕಿತ ಯಾರ್ದು ಎತ್ತರನಾಗ ಯಾವ್ದ್ರ ಮ್ಯಾಗನೂ ಅದ ಆಸೆ ಇರುವಂತಹ ವ್ಯಕ್ತಿ ಇತ್ತಂದ್ರೆ ಅವನ ಶಿವಗತ್ತೆ ಬದುಕಬೇಕು, ಸ್ವಾರ್ಥ ಗಮ್ಮ ಸಿರಿಸಿ ಬಿಡಿಬೇಕು. ನೀವು ವಯಸ್ಸಕ್ಕೆ ಬರೋ ಮಟ್ಟ ತಂದೆ ತಾಯಿ ಆಶ್ರಯದಾಗ ಬೆಳೆದಿ ಯಾವತ್ತು ನಿನಗೆ 18 ವರ್ಷ ತುಂಬಿದು ಅಂದ್ರೆ ನೀವು ಸ್ವತಃ ದುಡಿದ ಗಳಿಸಿ ತಂದೆ ತಾಯಿ ಸಾಕಾಗ್ತದೆ. ತಂದೆ ತಾಯಿ ಬೆಳೆಸಿದಾರಂತ ಅವ್ರು ನಿಮಗಾಗನ ವಯಸ್ಸಾಗಿ 30-40 ತಗೊಂಮಟ ನೀನ ಯಾರ್ದರೆ ಬರ್ತ್ಡೇ ಮಾಡ್ಕೊಂತ ಹೋಗ್ತಾರಪ್ಪ, ಯಾರ್ದರೆ ಲಗ್ನ ಕುಳ್ಕೊಂತ ಹೋಗ್ತಾರಪ್ಪ. ದುಡಿಯಾಕ ಕೈ ಅಂತಾರೆ ಸಂತ. ಹೆಂಗಿರ್ಬೇಕ? ಶಿವಮೊಗ್ಗದಲ್ಲಿ ಇರ್ಬೇಕು. ನೆಲ ಒದ್ದು ನೀರು ತೆಗೆದಂತಾನ ಇವನು ಕಾಲದ ಉದಿರಿ ತೆಗಿಬೇಕು. ಯಾವಾಗ ನೀರು ತೆಗ್ಯಾವ ನೀವು ನೆಲ ಒತ್ತಂದ್ರೆ ಹಿಂಬಲ್ ನಟ್ ಕಾಳ ನಟ್ ನಡೆಯಾಕ ಕೊಡ್ರಿ. ನೀವು ನೆಲ ಒದ್ದು ನೀರು ತೆಗ್ಯಾವ ಅಂತಂದಾಗ ಶಕ್ತಿ ಇಲ್ಲ. ಅದಕ್ಕೆ ಮೊದಲೇ ಸಂತರು ಹೇಳಿದ್ರು, ಆದ್ಯ ಶಂಕರಾಚಾರ್ಯ ಜಂತು ನಾವು ನರಜನ್ಮ ದುರ್ಲಭ ಅಂತ ಹೇಳಿದ್ರು. ಈ ಜನ್ಮ ಬರ್ಬೇಕಾದ್ರೆ ದುರ್ಲಭ ಐತಮ್ಮ, ಬಹಳ ಪುಣ್ಯ ಮಾಡಿದಾಗ ಮಾತ್ರ ಸಿಗ್ತೈತಿ, ಬಹಳ ಪುಣ್ಯ ಮಾಡಿದಾಗ ಸಿಗ್ತೈತಿ, ಹಂಗ ಸಿಗಂಗಿಲ್ಲ. ಅದಕ್ಕ ಶಿವನ ನೋಡಿತು, ಶಿವನ ಮ್ಯಾಗ ವಿಶ್ವಾಸ ಸಿಕ್ತು, ಗರ್ಜನೆ ಹಾಕಿತು, ಕುರುಬ ಒಪ್ಪಾರಿಸಿ ಕಿತ್ತು ಓಡಿಬಿಟ್ಟು ಆವಾಗ ನಾ ಯಾರು ಅನ್ನೋದು ಗೊತ್ತಾಗ್ತದ. ಅದಕ್ಕೆ ಸದ್ಗುರುನಾಥ ನಮ್ಮ ಜೀವನದಾಗ ಶಿವಮೊಗ್ಗಕ್ಕೆ ಬಂದ ನಿಮ್ಗೆ ಕೃಪಾ ಮಾಡಿ, ನಮ್ಗೆ ಆಶೀರ್ವಾದ ಮಾಡಿ, ನಿಮ್ಗೆ ಮಾರ್ಗದರ್ಶನ ಮಾಡೋಣ ಯಾರಪ್ಪ ಅಂದ್ರೆ ಸದ್ಗುರುನಾಥದ. ಅದಕ್ಕೆ ನಿಜಗುಣರು ಕೈವಲ್ಯ ಪದ್ಧತಿ ಹೇಳ್ತಾರೆ, ದುರಿತ ಕರ್ಮವನ್ನೆಲ್ಲರೂ ಪುಣ್ಯವನ್ನೇ ಮಾಡು. ಏನಂತಾರೆ? ಪುಣ್ಯವನ್ನೇ ಮಾಡಿ ಮೊದಲು ಹೇಳಿದವರು. ದುರಿತ ಕರ್ಮವನ್ನು ಒಳ್ಳೆಯವರು ಕೆಟ್ಟ ಕರ್ಮ ಮಾಡಕ್ ಹೋಗಲ್ಲ, ಆಮೇಲೆ ಪುಣ್ಯ ಮಾಡಿ. ನೀವು ಪುಣ್ಯ ಮಾಡಿದಿ, ನಿಮ್ಮ ವೃತ್ತಿ ಸರಿ ಇರಲಿಲ್ಲ ಅಂದ್ರೆ ಉಪಯೋಗ ಏನದು? ಫೌಂಡೇಶನ್ ಬೇಕಿಬೇಕು. ಮೊದಲು ಮನೆ ಕಟ್ಟಬೇಕಾದ್ರೆ ಪಾಯ ಬೇಕಿಬೇಕು, ಪರಮಾರ್ಥ ಮಾಡ್ಬೇಕಾದ್ರೆ ಪಾಯ ಬೇಕಿಬೇಕು, ಸಂಸಾರದಾಗ ವಿತ್ ಬೇಕು. ವಿತ್ ಮುಂದೆ ಪೈಸಾ, ಸಂಸಾರ ವಿತ್. ಮುಂದೆ ಶರೀರ ಚಲೋ ಇರ್ಬೇಕಾದ್ರೆ ಪಿತ್ ಬೇಕು. ಪಿತ್ತ ಜಾಸ್ತಿ झालं तर चालत नाही, कमी झालं तरी बीपी जास्त ನಡೆಯಂಗಿಲ್ಲ. ಲೆವೆಲ್ ಬೇಕು, ಸಂಸಾರದಾಗ ವಿತ್ ಬೇಕು. ಶರೀರ ಚಲೋ ಇರ್ಬೇಕಾದ್ರೆ ಪಿತ್ ಬೇಕು ಲೆವೆಲ್ದಾಗ. ಪರಮಾರ್ಥ ಸಾಧನೆ ಮಾಡ್ಬೇಕಾದ್ರೆ ಚಿತ್ತ ಬೇಕು. तुझे पाय डोळा रूपाचे ध्यान अखंड मुठी नाम तुमचे वर्णाने गुण ಆಗಲೇ ಹೇಳಿದಂಗೆ ಸಂಸಾರದಾಗ वित्त ಬೇಕು. वित्त म्हणजे पैसा. पैसा असला तर संसार चालते, पैसा नसला तर बायको शिरते. ಇಲ್ಲ ಪ್ರೀತಿ ಮಾಡಂಗಿಲ್ಲ. ಅದಕ್ಕೆ ಧನ ಕನಕ ಇವೆಲ್ಲ ಇದ್ರೆ ಸಂಸಾರದಾಗ ನೀವು ಪ್ರೀತಿ ಮಾಡ್ತಾರಪ್ಪ, ಮಾಡಿಕೊಂಡಾಗ ಸಹಿತ ಎಲ್ಲಿ ತನಕ ನೀನು ಅಂತ್ಯಕ್ಕೆ ದುಡ್ಡು ಇರ್ತೈತೆ ಅಲ್ಲಿ ತನಕ ನೀನು ಪ್ರೀತಿ ಮಾಡ್ತಾರೆ. ಧನ ಕನಕ ಧನ ಕನಕ ತೀರಿದ ಮರುದಿನ ಹಾಳು ರಶಿನಕ್ಕೋ ಸುನಕನಕ್ಕೋ ಸರ್ವಜ್ಞ. ಸರ್ವಜ್ಞ ಅಂತಾನು ನೈತಿಂತ ಅತೃಪ್ತಿ ಮಾಡ್ತಾರ ಅಂತ ಹಾಳ ದುಡಿ ಹಾಳ ಇದ್ರಾಗ ಮನೆಯೊಳಗ ಧರ್ಮಸಾಲ ಬಿದ್ದ ನಾಯ ಅದಕ್ಕಿಂತ ಅತೃಪ್ತಿ ಮಾಡ್ತಾರೆ ನೀವು ಹೇಳ್ತಾರೆ. ಅದಕ್ಕೆ ಸಂಸಾರ ಅಂದ್ರೆ ಸಂಸಾರ ಸುಖ ಐತಂತ ನಾವು ಅಂತೇವು, ಸಂಸಾರ ದುಃಖ ಮುಗಿತಪ್ಪ. ಇದ್ರಾಗ ಪಾರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಂತರ ಆಶ್ರಯ ಪಡ್ಬೇಕು. ಸಂತರ ಆಶ್ರಯ ಪಡ್ಕೊಂಡಾಗ ಮಾತ್ರ ಇದನ್ನ ಪಾರ್ ಮಾಡಕ್ ಬರ್ತೈತಿ. ಆ ಸಂತರ ಆಶ್ರಯ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಪಾರ್ ಆಗಕ್ ಬರುದಿಲ್ಲ. ಭವದಿಂದ ಪಾರ್ ಆಗ್ಬೇಕಾದ್ರೆ ಸಂತರ ಪಾದಕ್ಕೆ ಶರಣ ಹೋಗ್ಬೇಕಂತ. ಸಂತರ ಪಾದಕ್ಕೆ ಶರಣ ಹೆಂಗ್ ಹೋಗ್ಬೇಕು? ಸಂತರ ಪಾದಕ್ಕೆ ಶರಣ ಹೋಗ್ಬೇಕಾದ್ರೆ ಸಂಸಾರದಾಗಿಂದ ಇದ್ರೂ ಇಲ್ದಂಗಿರ್ಬೇಕು. ಬಿಟ್ಟಿದ್ದಾದ್ರೆ ಯಾರಿಗೂ ಕಷ್ಟ. ಸುಳ್ಳ ಅನ್ನೋದ ನೀವು ಆರಾಮದಿರಿ ಸುಳ್ಳಿಲ್ಲ. ನಾವ್ 10 ಮಂದಿ ಅಂತಂಬರ್ದು ಒಬ್ಬರಿಗೊಬ್ರು ಯಾರು ಇಲ್ರಿ ಅನ್ನಕಷ್ಟ. ಒಬ್ಬನ ಕಷ್ಟ ನಾವು ನಿಲ್ಸಕ್ ಆಗೋದಿಲ್ಲ. ನಾವೆಲ್ಲ ಪರಾವಲಂಬಿದು. ಒಬ್ಬ ಭಗವಂತ ಮಾತ್ರ ಅದಾನು ಸದ್ಗುರು ರೂಪದಾಗ ಬಂದಾನು ಗುರ್ತ ಮಾಡಿಕೊಂಡು ಅವನ ಪಾದಕ್ಕೆ ಶರಣವಾದ್ರೆ ಮಾತ್ರ ಇತರಾಗಿಂದ ಪಾರಾದ ಹೋಗಾಕ್ ಬರ್ತೈತಪ್ಪ. ಅದಕ್ಕೆ ಸಂಸಾರ ಸಾಮಾನ್ಯ ಅಲ್ಲಪ್ಪ.
ಇದು ಭವಸಾಗರ ಅಂತ ಕರೆದ್ರು. ಈ ಭವಸಾಗರದಿಂದ ಪಾರ ಆಗ್ಬೇಕಂದ್ರೆ ಸಂಸಾರದಾಗ ಇದ್ದುಕೊಂಡು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ಬಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ. ಇನ್ನು ನಮ್ಮನೆ ಹೇಳಿ, ನಮ್ಮ ಸಂಸಾರ ಹರಿತ ಗುರಾರ, ತೂಕು ಬಿದ್ದ ಚಾದರ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ವಯಸ್ಸು ಹೋಗ್ಬಂದ್ರಿಂದ ನಿಮ್ ಯಾರು ದಾಳಿ ಮಾಡಂಗಿಲ್ಲ. ಎಲ್ಲಿ ತನಕ ಶಕ್ತಿ ಇರ್ತೈತೋ ಅಲ್ಲಿ ತನಕ ನಿನ್ನ ಪ್ರೀತಿ ಮಾಡ್ತಾರೋ. ಶಕ್ತಿ ಕುಂದಿತ್ತು ಅಂದ್ರೆ ನಿನಗೆ ಯಾರು ಸೇರುವುದಿಲ್ಲ. ನಿನಗೆ ಯಾರು ಸೇರ್ಬೇಕಾಗಿತ್ತಂದ್ರೆ ಸಂತರಿಗೆ ಶರಣ ಆದ್ರೆ ಮಾತ್ರ ನಿನ್ನ ಭವದಿಂದ ಪಾರಾಗಕ್ಕ ಒಂದು ಉಪಾಯ ಐತಿ. ಅದೇ ಉಪಾಯ ಈ ಸಂತಕರ ಅಭಂಗದೊಳಗ ತೈಲಾಚರಣ ಹೇಳ್ತಾರೆ ನಾವು. काय सांगू आता संतांचे उपकार मज निरंतर, जागरिती काय द्यावे असे वावे उतराये, ठेवी तो हा पाये ಜೀವ ತೋಡ. ಎಲ್ಲಿ ಹೆಜ್ಜೆ ತಪ್ಪನಲ್ಲಿ ಎತ್ತರ ಮಾಡ್ತಾರ ನೋಡಿ. ಎಚ್ಚರ ಎತ್ತರ ಅಂತಾರ, ಎತ್ತರ ಮ್ಯಾಗ ಎತ್ತರ ಅಂತಾರೆ. ಮ್ಯಾಗ ನಮ್ಮನ್ನ ಛತಾಯಿಸ್ ಬಾರ್ಕೋಲ ರೈತ ಬೆಳೆ ಹೊಡಿಬೇಕಾದ್ರೆ ಸಾಲ ಬಿಟ್ಟು ಎತ್ತೊಂದು ಈಗ ಹೊರಗೆ ಹೆಜ್ಜೆ ಇಟ್ಟಾರ, ಹಿಂದೆ ಲಾಟಿ ಇಟ್ಟಾನ ರೈತ. ಪಕ್ಕ ರೈತ ಅಂತ ಯಾರಿಗೆ ಅಂತಾರಂದ್ರೆ ಅವ ಏನ್ ತಿಂದ್ರೆ ಬ್ಯಾಗ್ ಹಾಕ್ತಾರೆ ಬರ್ತಾರೆ. ಸಂಕ್ಷಿಪ್ತ ಜಾಸ್ತಿ ಇದ್ರೆ ಒಡದ್ ನಿಮ್ಗೆ ಹೇಳ್ಬೇಕು ಗೊತ್ತಾಗ್ತದೆ. ಏನ್ ತಿನ್ನೋದು ಬಾಯಾಗ ಹಾಕ್ಬಾರ್ದು. ಬಾಯಾಗಿಂದ ವಾಚ ಶುದ್ಧ ಇರ್ಬೇಕು. ವಾಚ ಶುದ್ಧ ಇರ್ಬೇಕು. ಅನಂತ ವಾಚ ಬರಳತಿ ಬರಳ ತ್ಯಾ ಕೈಸಾ ಗೋಪಾಟ ಪಾವೆ ಹರಿ ಹರಿ ಮುಖೇ ಮನ, ಹರಿ ಮುಖೇ ಮನ ಪುಣ್ಯಾಚೀಲ ನನ. ವಾಚ ಶುದ್ಧ ಬೇಕು ಮೊದಲ. ಆ ವಾಚ ಶುದ್ಧ ಬೇಕಾದ್ರೆ ದಿನ ಮಠಕ್ಕೆ ಬರ್ಬೇಕು. ಎಲ್ಲಿ ನನ್ನ ಮನೆಯಿಂದ ಸನೆ ಪೈತ್ಲ ಅಲ್ಲಿ ಮಠ ಮನೆಗಳು ಹೋಗಿ ಸೇವಾ ಮಾಡಿ ಗುರು ಸೇವಾ ಮಾಡ್ಬೇಕು. ಗುರುವಿನ ಕಡೆಯಿಂದ ಹೇಳಿಸುವ ಕೆಲಸ ಮಾಡೋ ಭಕ್ತ ಅಲ್ಲ, ಭಕ್ತ ನಿಮಿತ್ತ ಬಂದಿರ್ತ ನಾವು. ಗುರು ಹೇಳೋದಕ್ಕಿಂತ ಮೊದಲ ಅಲ್ಲಿ ಕಣ್ಣಿಗೆ ಕಾಂತಿರಬಾರ ಕೆಲಸ, ಹಂಗೆ ಕೆಲಸ ಮಾಡ್ಬೇಕು. ಸಮರ್ಥ ರಾಮದಾಸರ ಆಶ್ರಮದಾಗ ಉದ್ದಾಲಕ ಅಂತ ಹೋಗುವ ಬಾಳಕಿಲ್ಲ. उद्धार गुरु ಹೇಳೋದಕ್ಕಿಂತ ಮೊದಲು गुरुंचा आज्ञेचा अगोदर काम करून मोकळ. एवढं हुशार. पहाटे 4ला रोज उठायचं, झाडझूड करायचं, पाणी मारायचं, फुलाच्या झाडांना पाणी ओतायचं, गोसेवा करायचं, गुरुंच्या सेवा करायचं. मठात सगळे सेवा. कोण उद्धालक किती वर्ष केला? एकूण बरोबर 24 वर्ष केला. 24 2 टप केला. ज्याच्या नंतर अत्र ಬೆಳಕ್ಕೆ ಮತ್ತೆ ಅವ್ರಿಗೆ ತಿಳಿಯಂಗಿಲ್ಲ. ನಿಮ್ ಸಂಬಂಧ ಮರಾಠಿ ತಿಳಿತು. 24 ವರ್ಷ ಎರಡು ತಪ ಮಾಡಿದ ಸೇವಾ. ಕೊನೆಗೆ ಒಂದು ದಿವಸ ಮಾಧುಕರಿ ಬೇಡ ಕಳಿಸಿದವು ಊರಾಗ. भवती भिक्षांदेही. माधुकरी आळंदीमध्ये माधुकरी मागे कसे तिथे ठेवून घेत नाही. हा विद्यार्थीना श्रीमंताचा मुलगा मी काय जो चादरास कोटी पैसे देतो नाही, तुझा पैसा नको. सेवा कर, गो सेवा कर, गवत काप, सेवा कर. नंतर ಹಂಗ ಹೋಗ್ತಾ ಹೋಗ್ತಾ ಏನಾಗ್ತಂದ್ರೆ 24 ವರ್ಷದ ನಂತರ ಆ 24 ವರ್ಷದ ಬಾಲಕಗ ಆಜ್ಞಾ ಮಾಡ್ತಾರೆ ಮಧುಕರಿಗೆ ಹೋಗಿ ಊರಾಗ ಹೋಗ್ತಾರೆ. ಒಬ್ಬ ಬ್ರಾಹ್ಮಣ ಅವ ಈ ಹನಿ ನೋಡಿ ಕೂಡಲೇ ಭವಿಷ್ಯ ಹೇಳ್ತಿದ್ದ. ಉದ್ದಾಲಕನ ಮುಖ ನೋಡಿದ, ಯಾಕ ಕಪಾಳ ತೆಗಿತ್ಲ ನೋಡಿ ಕೂಡಲೇ ಅವಂಗ ಭವಿಷ್ಯ ತೀರ್ತಿರ್ತ. ಆಯುಷ್ಯ ತೀರ್ತು ಐತೆ 20 ವರ್ಷ ಅಂತ ನೀವು ಹೇಳ್ತಿದ್ದ ನೋಡಿದ ಕೂಡಲೇ ಅವಾಗ ಉದ್ದಾಲಕಿಗೆ ಹೇಳ್ತಾನ, ತಮ್ಮ ಭಿಕ್ಷಾಕ್ ಬಂದಿ ಕರೆ ನಾಳೆ ಬೆಳಿಗ್ಗೆ ನೀವು ಹೋಗಾಮದಿ ಅಂದ. ಯಾವ್ರಿಗೆ ಅಂತ ಕೇಳಿದವ್, ಯಮಲೋಕ ತಂದವ್. ಎದ್ಯಾರು ಸಿಡ್ಲು ಬರ್ದಂಗಾತವ್, ಎದ್ಯಾರು ಬಾಣ ಬರ್ದಂಗಾತು. ಅಳ್ಕೋತ ಮನೆಗೆ ಬಂದ. ಗುರುವಿನ ಪಾದಕ್ಕ ಜೋಳಿಗೆ ಇಟ್ಟ, ಏನು ಮಧುಕರಿ ತಂದಿಗೆ ಇಟ್ಟ, ಗುರುವಿನ ಪಾದ ಹಿಡಿದು ಕಣ್ಣೀರಿನ ಅಭಿಷೇಕ ಮಾಡಿದ. ಸಮರ್ಥ ರಾಮದಾಸರ ಪಾದ ತೊಳೆದ ಕಣ್ಣೀರಿಲ್ಲ. ಯಾಕಮ್ಮ ಯಾಕೆ ಹೇಳುವಂತ ನಿಮಗೇನ್ ಆಗಂಗಿಲ್ಲ. ನನಗೆ ಗೊತ್ತೈತಂತ ಮೊದಲೇ ಗೊತ್ತಿತ್ತು. ಇಂಥಲ್ಲಿ ಹಾಗೆ ನಾನು ಹೇಳ್ರಿವ ಇದನ್ನ ಆಗಂಗಿಲ್ಲ ಅಂತ ಹೇಳಿ ಸ್ವತಃ ಮಾಸ್ಟರ್ ಶಿಕ್ಷಕ ಇದ್ರು ಕೂಡ ಅವನ ಮಕ್ಕಳು ಅವನ ಕೈಯಾಗ ವಿದ್ಯಾ ಕಲಿಯಾಗಿಲ್ಲ. ಮತ್ತೊಬ್ಬ ಚಳಿ ಚಮಚಮ್ ವಿದ್ಯಾ ಗಮ್ ಬೇರೆಯವ್ರ ಕಡೆ ಕಲಿತಾ ಹುಡುಗರು ಸ್ವತಃ ಸಲಿಗಿನ ಅಪ್ಪ ಕಲ್ಸಕ್ಕೋರ್ ಕಲಿಯಾಗಿಲ್ಲ. ಹಂಗ ಸಮರ್ಥ ರಾಮದಾಸರು
ಆ ಬ್ರಾಹ್ಮಣ ಕಡೆ ಕಳ್ಸಿದಕ್ಕ ಅಳ್ಕೊಂತ ಬಂದ, ನಾಯ್ತರಿ ಸಸಿ ನಾಯ್ತ್, ನಿನಗೇನ್ ಆಗಂಗಿಲ್ಲ ಅಂಜಬೇಡ, ಈ ಕಂಬಳಿ ನಿನ್ನ ಮ್ಯಾಗ ಹೊಸ್ತೇನೆ, ನಾ ಬಂದು ಎಬ್ಸೋ ತನಕ ನೀ ರಾಮ ನಾಮ ಶಬ್ದ ಬಿಟ್ಟ ಒಟ್ಟ ಕಂಬಳಿ ತೆಗಿದಾರ ನೀನ್ ಅಂತ ಹೇಳಿ. ಏನು ಹೇಳ, ರಾಮನಾಮ ಬಿಟ್ಟ ವಿಚಾರ ಮಾಡಿದಾರ, ರಾಮನಾಮ ಹಿಡ್ಕೊಂಡ್ರು ಕಂಬಳಿ ಮಾತ್ರ ನಾ ಬಂದು ತೆಗಿಯೋ ಮತ ಕಂಬಳಿ ತೆಗಿಯುವಂಗೆ ಮೇಯ್ನಾಗಿಲ್ಲ. ಗುರು ವಾಕ್ಯ ಆಯ್ತು, ಗುರು ವಾಕ್ಯ ಗಟ್ಟಿ ಆಯ್ತು. ಕಂಬಳಿ ಒಳಗ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್. ಒಂದು ರಾತ್ರಿ ಅಲ್ಲ ಚಾಲು ಆಗಿ ಗೋಡೋಳಿ ಲಗ್ನ ಸಾಯಂಕಾಲ 7 ಗಂಟೆಯಿಂದ ಮುಂಜಾನೆ 7 ಗಂಟೆ ತನಕ ರಾಮನಾಮ ನುಡಿದ 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 ಪ್ರಬಲ ಆತ ರಾಮನಾಮ. ಯಮ ಬಂದ ಹೊರಗೆ ಹಾಡಿ, ಯಮ ಬಂದ ಬಂದ ಯಮ ಹೊರಗೆ ಹೋಗ್ಬೇಕ. ಯಮ ನಾಮದಾಯಕ ನೋಡಿದ ನಡೆಸ್ತಾನೆ ಜಗ ಜಗ ಜಗ. ಅದಕ್ಕೆ ತುಪ್ಪಗಾರ ಅಂತಾರೆ, ನಾವು ಬಂದಿದ್ದ ಸಲುವಾಗಿ ಆಮೆ ವೈಕುಂಠ ವಾಸಿ ಆರೋ ಯಾಚಿ ಕಾರಣಾಸಿ ಬೋಳಿ ರೇಜಿಸಿ ಸಾಚ ಬಾವೆ ವರ್ತಾಯ ಝಾಡು ಸಂತಾನ ಮಾರಕ ಬರಲಿ ಜಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಇನ್ನೊಬ್ಬರ ದೋಷಗಳನ್ನ ಎನಿಸೋದ್ಕಿಂತ ನಾವ್ ಹೇಳಿ ಕುಂಡಿರ್ತೇವೆ ಹೇಳ್ತೇವೋ, ನಾವು ಕುಂಡ್ರೋ ಜಾಗ ಸ್ವಚ್ಛ ಮಾಡಿಕೊಂಡು ಕುಂಡಿರ್ಬೇಕು. ನಿಮ್ಮದಕ್ಕೂ ನಡೆದಾಡಿದ್ದು ವಿಜಯಪುರ ಸಿದ್ದೇಶ್ವರಪ್ಪ ಅವರು ಹಂಗ ಸಂಚಾರದೊಳಗೆ ಇದ್ದಾಗ ಒಬ್ಬ ಭಕ್ತ ಕೇಳಿದ, ಯಪ್ಪ 50 ವರ್ಷ ಗಂಟೆ ದೇಶ ಸಂಚಾರ ಮಾಡ್ರಿ, ವಿದೇಶಕ್ಕೆ ಹೋದ್ರಿ, ಎಲ್ಲ ಕಡೆ ನಿಮ್ಮ ಅಧ್ಯಾತ್ಮದ ಬೀಜ ಬಿತ್ರಿ, ಮೈ ಮ್ಯಾಗ ಅರಿವಿ ಅಷ್ಟ ನಿಮ್ಮ ಕಿಸೆ ಸೈತ್ರಿ, ನಿಮ್ಗೆ ವಿಶ್ವ ಎಲ್ಲ ದೊಡ್ಡ ಗುರುಗಳಂತ ನಿಮ್ಗೆ ಮಾನ್ಯ ಮಾಡ್ತೈತಿ, ಪರಿವರ್ತನೆ ಆಗ್ತೇನೆ ಜಗತ್ತು ಅಂತ ಕೇಳಿದ್ರು. ಅವಾಗ ಅವ್ರಂದ್ರು ಸಿದ್ದೇಶ್ವರಪ್ಪ ಅವರು, ನಾವು ಕೊಂಡ್ರೋ ಜಾಗ ಹಸನು ಮಾಡಿಕೊಂಡ್ರೆ ನಮ್ಮ ಮೈ ಮ್ಯಾಗಿನ ಅರಿವಿ, ನಮ್ಮ ಮನಸ್ಸು ಒಳಗಿನ ಸ್ವಚ್ಛ ಮಾಡ್ಕೊಳ್ಳೋದು, ಮ್ಯಾಗ ಸ್ವಚ್ಛ ಮಾಡ್ಕೊಳ್ಳೋದು, ಒಳಗಿನ ಹೆಂಗ್ ಸ್ವಚ್ಛ ಆಕೈತಿ, ನಾಮ ನುಡಿದ ಗುರು ಸೇವಾ ಮಾಡಿ ಒಳಗಿನ ಸ್ವಚ್ಛ ಆಕೈತಿ. ಹೊರಗಿಂದು ಸಬಕಾರ ಹಚ್ಚಬೇಕು. ನಾಯಿ ನಿರ್ಮಲ ಕಾಯ ಕರಿಯ ಸಾಬಣ್ಣ, ನಾಯಿ ನಿರ್ಮಲ ಮನಸ್ಸು ಸ್ವಚ್ಛ ಅಂದ್ರೆ ಸಾಬೂನ್ ಏನ್ ಮಾಡ್ಬೇಕ್ರಿ ಅದ. ಅದಕ್ಕೆ ಮನಸ್ಸು ಶುದ್ಧ ಇರ್ಬೇಕಪ್ಪ, ನಾವು ಕೊಂಡ್ರ ಜಾಗ ಸ್ವಚ್ಛ ಇದ್ರೆ ಸಾಕಂತ. ಮಹಾತ್ಮರ ಸಾಮಾನ್ಯ ಅಲ್ಲ, ಮಹಾತ್ಮರನ್ನು ತಿಳ್ಕೋಬೇಕಾದ್ರೆ ಸೂರ್ಯದಾಸನು ಅಂತ ಒಬ್ಬ ಸಂತ, ಅವನು ಕಣ್ಣಿಲ್ಲ, 2 ಕಣ್ಣಿಲ್ಲ, ದಿಂಡಿ ಮಾಡ್ಬೇಕಂತ ಭಕ್ತಿ ಐತಿ. ದಿಂಡಿ ಕರ್ಕೊಂಡು ಹೋಗ್ರಲ್ಲಿ ಯಾರೋ ನೋಡ್ಬಾರ ಅವನ ಕಡೆ ನಿರ್ಧಾರ ಮಾಡಿದ, ನಿಷ್ಠಾವಂತ ಭಾವ ಭಕ್ತಾಂಚ ಸಧರ್ಮ ನಿರ್ಧಾರ ಹೇ ವರ್ಮ. ಏನ್ ಮಾಡಿದ, ಗಟ್ಟಿ ನಿರ್ಧಾರ ಮಾಡಿದ, ಉಳ್ಕೊಂತ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ, ಏನ್ ಮಾಡ್ಬೇಕ್ರಿ, ಗುಡು 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 ಉಳ್ಕೊಂತ ಪಂಡರಿನಾಥನ ದರ್ಶನ. ಪರಮಾತ್ಮ ಇದ್ದಲ್ಲಿ ಓಡಿ ಬಂದ, ಯಾವಾಗ ಓಡಿ ಬಂದ, ಮೈ ಎಲ್ಲ ತೆರೆದು ರಕ್ತ ಸೈದಾಗ ಬಂದ. ದ್ರೌಪದಿಗೆ ಅಕ್ಷಯಾಂಬರವನ್ನು ಪರಮಾತ್ಮ ಕೊಟ್ಟ, ಯಾವಾಗ ಕೈ ಮಾನ ಮಾಡಿದ್ಲು, ಎಲ್ಲಿ ತನಕ ಮಾನ ಮೈ ಮ್ಯಾಗ ಮೋಹ ಇತ್ತು ಅಲ್ಲಿ ತನಕ ಪರಮಾತ್ಮ ಬರ್ಲಿಲ್ರಿ. ಯಾವಾಗ ಪರಮಾತ್ಮ ನೀನೇ ಎತ್ತದಾರಿ, ರಾಜರು ಎತ್ತದಾರಿ, ಭೀಷ್ಮ ಪಿತಾಮಹ ಆದ, ಕೃಪಾಚಾರ್ಯರ, ಬಲಭೀಮನ, ಪಂಚ ಪಾಂಡವ ಪತಿಯಂದಿರದ, ಯಾರು ರಕ್ಷಣೆ ಮಾಡಕ್ಕಾಗ. ಜೂಜ ಏನ್ರಿ, ಜೂಜ. ನಿಮಗೆ ತಿಳಿಯೋಂಗ್ ಹೇಳ್ಬೇಕಂದ್ರೆ ಹೇಳ್ರಿ, ಹಿಂತಂತ ಹಿಂದೆ ಬಂದಿತ್ತೆ. ಅಪ್ಪ ಅವ್ರ ಕೊಡು, ಅಪ್ಪ ಅವ್ರ ನಮ್ಗೆ ನಮಸ್ಕಾರ ಮಾಡಿ ಕೂಡಲೇ ಅವ್ರ ಕಡಿ ಸಕ್ರಿ ಕೊಡ್ತಾರ ನಮ್ಗೆ ತಿನ್ನಾಕ, ಅದಲ್ರ ಪ್ರಸಾದ ಅಂತೇಳಿ. ಆ ಕಡಿ ಸಕ್ರಿ ತಗೊಂಡ್ರೆ ಇವ್ರಿಗೆ 1000 ಟನ್ ಕಬ್ಬ ಆಕೈತಿ ವರ್ಷ. ಈ ಕಡೆ ಅಲ್ರ ಬೆಳಗಾಂ ಬಿಡಿ 1000 ಟನ್ ಕಬ್ಬ ಆಗ್ತೈತಿ. ಮತ್ತೆ ಬರ್ತಾನೆ, ಯಪ್ಪ 1000 ಟನ್ ಕಬ್ಬಾಗಾಯ್ತು, ಸಕ್ಕರೆ ಹೋಗ್ತೈತ್ರಿ, ಮನ್ಯಾಗ ಏನು ವಿಧ ಆಗತ್ತಂತ. ಏನ್ ಮಾಡ್ತಾನಂದ್ರ ಕಡಿ ಸಕ್ರಿ ತಗೊಂಡ್ ಅವನು ಎನಿಸಿ ಅದಕ್ಕೆ ನಂಬರ್ ಹಚ್ಚೋದು. ಹಿಂಗ ನಂಬರ್ ಹಚ್ಕೊಂತ ಆದ್ರೆ 1000 ಟನ್ ಆದ್ರೆ ಏನು ಬಂದಿತ್ರಿ ಮನ್ಯಾಗ.
ಬರೀ ಒಂದು ಜೂಜಾಡಿ ಪಾಂಡವರು ವನವಾಸ ಹೋಗ್ಬೇಕಾಗ್ತದೆ. ಪಾಂಡವರ ಜೂಜಾಡಿ ವನವಾಸ ಬೆಳೆಸ್ಬೇಕಾಗ್ತ. ದ್ರೌಪದಿ ನಕ್ಕ ಫಕ್ತ ನೋಡಿ ನಕ್ಕಿದಕ್ಕ ಮಹಾಭಾರತ ಏನಾದ್ರೂ ಕುದ್ದನ ಮಗ ಕುದ್ದಂದು ಏನದು ಯಾವ ಇಂದ್ರಪ್ರಸ್ಥವನ್ನ ಪರಮಾತ್ಮ ಕೊಟ್ಟಿದ್ದ, ಪಾಂಡವರಿಗೆ ಕಟ್ಟಿ ಕೊಟ್ಟಿದ್ದ. ಅಲ್ಲಿ ನೆಲದಂತೆ ಕಾಣ್ತಿತ್ತು, ನೀರಿತ್ತು. ಗೋಡಿಗಂತೆ ಕಾಣ್ತಿತ್ತು, ಅಲ್ಲಿ ಅರಸ ಅಂದ್ರೆ ಕಂದಿಗೆ ಹಚ್ಚಿದ್ದ. ನೋಡಾಕ ಬೈಲ್ ಅಂತಂದ್ಕೊಂಡೆ ಹೋಗಿ ಹಾದು ಬಿಟ್ಟ, ನೀರಾಗ ಹೋಗಿ ಬಿದ್ದ ದುರ್ಯೋಧನ. ದ್ರೌಪದಿ ನೋಡಿ ನಕ್ಕಳು. ಅಪಮಾನ ಮಾಡಿದಂದ್ರೆ ಒಂದಿಲ್ಲ ಒಂದಿನ ನಿನ್ನ ವನವಾಸ ಕಟ್ಟಿ ನಿನ್ನ ಗೆದ್ದಿರ್ತೇನಂತೆ ಶಪಥ ಮಾಡಿದ. ಬರೀ ನಕ್ಕಿಲು. ಅದಕ್ಕೆ ಹೆಣ್ಮಗಳ ಹೊಚ್ಚಲ ಹೊರಗೆ ನಗಬಾರ್ದು. ಹೆಣ್ಮಗಳ ತಲೆನಾಗಿನ ಸೆರಗ ಎಂದೂ ಬೀಳಬಾರ್ದು. ಹೆಣ್ಮಗಳ ತಲೆನಾಗಿನ ಸೆರಗ ಎಂದೂ ಬೀಳಬಾರ್ದು. ಮುತ್ತಿಗೆಯಾಗಿನ ಮಾತ್ರ ಮುತ್ತಿಗೆಯಾಗಿರ್ಬೇಕಂತ. ಭೂಮಿ ಬಿತ್ತು, ನನಗೆ ಭೂಮಿ ಬಿತ್ತಲ್ರಿ, ಬಿತ್ತಲ್ರಿ. ಬಿತ್ತೇವ್ ಮಾಡ್ತೇವೆ, ಹಂಗ ಬಿಡ್ತೇವೆ, ಬಳಸಾಲ ಹಿಡ್ತೇವೆ, ಅದ್ರ ಮ್ಯಾಗ ಕಾಮಗಟ್ಟು ಮಾಡ್ತೇವೆ, ಕೊಟ್ಟ ಹಿಡ್ತೇವೆ. ಅಂದಾಗ ಜಾಳ ನಾಡ್ತೈತ್ರಿ. ಕೊಟ್ಟ ಹೊಡಿಲ್ಲ ಜಾಳ ಚಲೋ ನಾಟೋದಿಲ್ಲ. ಹಂಗ ಧರ್ಮ ಮುತ್ತಿಗೆಯಾಗಿರ್ಬೇಕಂತ. ಪಟ್ಟಿಬೇಕು, ನೀರಿನಾಗ ಸೆರಗಿರ್ಬೇಕು, ಅಲ್ಲಿ ಧರ್ಮ ಇಲ್ಲದಂಗ ವರ್ಣ ಸಂಕರ ಹಾಕಿದಂತಾರ. ಇವತ್ತು ಏನ್ ಮಾಡ್ತಾರ್ರಿ, ಹೋಳಿ ನೀವ್ ಆತ್ರಿ. ಇವತ್ತು ಎಷ್ಟು ಮಂದಿ ಹೆಣ್ಮಕ್ಳು ಡಿಜೆ ಹೆಚ್ಚು ಕುಣಿಯಾಕತ್ತಾರ. ಎಷ್ಟು ಕೆಟ್ಟ ಐತ್ರಿ ಭಾರತಿ. ನಮ್ಮ ಭಾರತ ಸನಾತನ ಧರ್ಮ ಏನಾಗತ್ತಿತ್ತು, ಅವಸ್ಥಾ ಕಡಿಮೆ ಹಾಕೊಂಡು ಹೊಂಟಿತ್ತು. ಯಾರ ಮಾತು ಯಾರು ಕೇಳಕ್ ತಯಾರಿಲ್ಲ. ಸಂತಾನ ಅಂತ ಹೇಳಕ್ ತಯಾರಿಲ್ಲ. ಸಂತರನ್ನು ನೋಡಿ ನಗುವಂತ ಜನ ಹುಟ್ಟಿತ್ತು. ಎಷ್ಟು ಫರಕ್ ಐತಿ ನೋಡ್ರಿ. ಎಚ್ಚರಿನಾಗಿ ಅಂತಾರೋ, ಎಚ್ಚರಿನಾಗಿ ಎಚ್ಚರ ಕೊಟ್ಟಿದ್ದಾರೆ. ಲಕ್ಷ ನಮಗ ವರ್ಣ ಸಂಕರ ಆಕೈತಿ. ಮತ್ತೆ ಕುಲಸ್ತ್ರೀ ಧರ್ಮ ಬಿಟ್ಟು ಅಂದ್ರೆ ವರ್ಣ ಸಂಕರ ಆಕೈತಿ. ಯಾವ್ಯಾವ ಮಳೆ ಆಗುದಿಲ್ಲ, ಭಯಂಕರ ಬಿಸಿಲು ಬೀಳ್ತೈತಿ. ಅದರ ಪತನಕ್ಕೆ ಹೋಗ್ತೈತಿ ಜಗತ್ತು. ಅದು ಉಳಿಬೇಕಾದ್ರೆ ಏನ್ ಮಾಡ್ಬೇಕು, ಬರ್ತ್ಡೇ ಮಾಡ್ಬೇಕಾದ್ರೆ ಜವಾರಿ ಆಕಳ ತುಪ್ಪದ ದೀಪ ಹಚ್ಚಬೇಕು. 1 ವರ್ಷದಾಗ 1 ದೀಪ, 2ನೇ ವರ್ಷದ 2 ದೀಪ, 10 ವರ್ಷದ 10 ದೀಪ, 11 ವರ್ಷದ 11 ದೀಪ, 100 ವರ್ಷದ ಮಟ್ಟ ಒಂದೊಂದು ದೀಪ ವಾರ ಮಾಡ್ಕೊಂಡು ಹೋಗ್ಬೇಕು. ಶತಾಯುಷಿ ಆಗ್ತಾನೆ. ಭಗವಂತ ಮಂತಕ್ಕೆ ಸಂತನ ಕರೆಸಿ ಇಂಥ ಗೀತಾ ಪ್ರಬೋಧನ ಮಾಡ್ಬೇಕು, ಬೇರೆಸರಿ ವಾಚನ ಮಾಡ್ಬೇಕು, ಕಥಾಭಾಗ ಕೇಳ್ಬೇಕು. ಗುರುಗಳ ಹತ್ತಿರ ಬಂದ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಅವನ ಆಯುಷ್ಯವಾದ ಮಾಡ್ಬೇಕು. ಏನ್ ಮಾಡ್ಬೇಕು, ಒಂದ ದಿನ ಮಾಡ್ರಲ್ಲ, ಡಿಜೆ ಹಚ್ಚಿ ಕುಣಿದ್ರಲ್ತಮ್ಮ. ಆಯುಷ್ಯ ಹಚ್ಚಿ ಸಾಧನೆ ಸಚ್ಚಿದಾನಂದ ಪದವಿಗೇನೆ. ಹಂಗ ಸಿಗಂಗಿಲ್ಲ. 1 ವರ್ಷಕ್ಕೆ 2 ವರ್ಷಕ್ಕ 12 ವರ್ಷಕ್ಕ ಒಂದು ತಪ ಆಗ್ತೈತಿ. ಅದಕ್ಕ ಭಗವಂತ ಏನ್ ಮಾಡಿ, ಸಾಕ್ಷಾತ್ ಪರಮಾತ್ಮ ಪ್ರಭು ರಾಮಚಂದ್ರ ಸಾಕ್ಷಾತ್ ವಿಷ್ಣು ಅವತಾರಿದ್ರು ಕೂಡ ವಶಿಷ್ಠ ಗುರುಗಳನ್ನು ಮಾಡಿಕೊಂಡ. ಸಾಕ್ಷಾತ್ ಪರಮಾತ್ಮ ಜಗದ್ಗುರುಗಳ ಕೃಷ್ಣ ಪರಮಾತ್ಮ ಸಾಂದೀಪ ಗುರುಗಳ ಹತ್ತಿರ ಬಂದ 12 ವರ್ಷ ವಿದ್ಯಾ ಪಡ್ಕೊಂಡ. ಅದಕ್ಕೆ ಪುಣ್ಯಾತ್ಮರೇ, ಅಂಥ ಪರಮಾತ್ಮ ಕೂಡ ಗುರುವನ್ನು ಮಾಡಿಕೊಂಡ. ನಾವು ನೀವು ಯಾಕೆ ಗುರುವಿನ ಅದಕ್ಕೆ ಶರಣ ಹೋಗಬಾರ್ದು? ಗುರು ನೀವು ಶರಣ ಆದಾಗ ಮಾತ್ರ ಈ ಶರೀರಕ್ಕೆ ಸದ್ಗತಿ ಐತಿ. ಅದಕ್ಕೆ 2ನೇ ಚರಣದಾಗ ಹೇಳ್ತಾರೆ, ವಾರೆ ಉತ್ತರಾರಿ ठेवी तो हा पाळी जीव थोडा. ವಿದ್ಯಾ ಕಲಿಯಕ್ಕೆ ಹೋಗ್ತೇವೆ ನೋಡಿ. ಗುರುಗಳ ಹತ್ತಿರ ಮುರುಗಂಗ ಮನಿ ಅವ್ರಂತ ಹೋಗ್ತೇವೆ. ಗುರು ತರ ಕುಂತಾರ ಕಲ್ಸಾಕ ನಮಗೆ. ನಾವು ಹೋಗಿ ಬಿಡ್ತೇವೆ ಕುಂತ್ರೆ ನಿಮ್ शासनावरती गुरु जवळ बसायचं काय चुकीचं आहे. खाली बसायचं. हा, सन्नाई सक्री मिळಬೇಕು. ಉಪ್ಪಿಟ್ಟು ಮೇಯಕ್ಕೆ ಇಟ್ಟಿಲ್ಲಪ್ಪ, ಸನ್ನಾಗಿ ಸಕ್ರಿ ಮೇಯ್ಬೇಕು. ಸನ್ನಾಗಿ ಸಕ್ರಿ ಮೇದ್ರೆ ಕನದಾಗ ಗುರು ಕೃಪಾ ತುಂಬುತ್ತೈತಿ ನಮ್ನಾಗ. ತದ್ವಿತಿ ಪರಿಪಾಠೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ದೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ते ज्ञान पैगा भरवे तरी मनी आती आनावे तरी संतासी बजावे सर्वस्वेसी तन मनो जीवे चरणासी लागावे अगरवता चढ़ावे दास सकल अगरवता चढ़ावे दास सकल. ಏನಂತ ಏನಂತಾರಪ್ಪ ಅಂದ್ರೆ
ತೇ ಜ್ಞಾನ ಪೈಲ ಬರವೆ. ಆ ಜ್ಞಾನದ ಭಂಡಾರ ಎಲ್ಲಿತ್ತಪ್ಪ ಅಂದ್ರೆ ಗುರುಪಾದ ಮುಂದೆ. ಗುರುವಿನ ಪಾದಕ್ಕೆ ಹೋಗಿ ಹಣೆ ಹಚ್ಚಿದಾಗ ಮಾತ್ರ ಆ ಜ್ಞಾನ ಸಿಗ್ತೈತಿ. ತೇ ಜ್ಞಾನ ಪೈಲ ಬರವೆ ಜರಿಮನಿ ಆಜ್ಞೆ ಅನ್ನವೇ. ನಿನ್ನ ಒಳಗೆ ಇರ್ಬೇಕಾದ್ರೆ ಗುರು ಹೋಗಿ ತಗೋಬೇಕು ದಿವಸ. ನಿತ್ಯನೇ ನಾಮಿ ತೇ ಪ್ರಾಣಿ ದುರ್ಲಭ ಲಕ್ಷ್ಮೀ ವಲ್ಲಭ. ಯಾರು ಲಕ್ಷ್ಮೀ ವಲ್ಲಭ ದೀನಾನಾಥ ಯಾರಪ್ಪ ಅಂದ್ರೆ ಗುರು ರೂಪದಾಗ ಈ ಧರೆಗೆ ಬಂದಾನ. ಗುರುತಾ ಮಾಡಪ್ಪ. ನಿನ್ ಕೈಯಾಗ ಕುಡಿನ ಕೈಯಾಗ ಕಾಗಿ ಸಿಕ್ಕಂಗಾಗೈತಿ ನಿನಗ. ಗುರುನಾಥ ಯಾರ ಅನ್ನೋದು ನಿನಗೆ ಗೊತ್ತಿಲ್ಲ. ನೋಡಾಕ ಸಾಮಾನ್ಯ ಕಾಣ್ತಾರ. ಗುರುವನ್ನ ನರ ಅನ್ನೋದು ಪಾಪ ನರಕೈತಿ ಅಂತಾರು. ನಿಜಗುರು ಏನ್ ಹೇಳ್ತಾರು, ಗುರುವನ್ನ ನರ ಅಂತ ಕರೆದ್ರೆ ನರಕೈತಿ. ಅದಕ್ಕೆ ಅವನ್ ಏನ್ ಮಾಡ್ಬೇಕು, ಹರ ಅಂತ ಕರಿಬೇಕು. ಹರ ಅಂತ ಏನು, ಎಷ್ಟು ಪಾಪಿ ಜನರದರ ಅವರ ಪಾಪಗಳನ್ನ ಹರಣ ಮಾಡತಕ್ಕಂತ ಯಾರಪ್ಪ ಅಂತಿದ್ರೆ ಹರ ಅಂತ ಕರೆದ್ರು. ಅವನೇ ಈಶ್ವರ, ಅವನೇ ಚಿದಂಬರೇಶ್ವರ, ಅವನೇ ರಾಜಾರಾಮ, ಅವನೇ ಮಲ್ಲಾರ ದೀಕ್ಷಿತಪ್ಪ, ಅವನೇ ಗಂಗಾಧರ ದೀಕ್ಷಿತ. ತಿಳ್ಕೊಯಪ್ಪ ಅಂತಾರ. ಮುಖಸ್ತುತಿ ಮಾಡಿದಪ್ಪ ಹಂಗ ತಿಳ್ಕೊಬೇಡ್ರಿ. ಆತ್ಮ ಪರಿಶುದ್ಧ ಇರ್ಬೇಕು. ಕಣ್ಣಿಗೆ ಶುದ್ಧ ಇದ್ರೆ ಮಾತ್ರ ಒಳಗ್ ಕಲ್ಯಾಗ ಮುಖ ಸ್ವಚ್ಛ ಕಾಣ್ತೈತಿ. ಕಣ್ಣಿಗೆ ಕಲಕಿತ್ತಂದ್ರೆ ಮುಖ ಕಾಣಂಗಿಲ್ಲ. ಕಲಕ ನೀರಾಗ ಮುಖ ನೋಡಕ್ ಹೋದ್ರೆ ಮುಖ ಕಾಣಂಗಿಲ್ಲ. ಸ್ವಚ್ಛ ನೀರಾಗ ಮುಖ ಕಾಣ್ತೈತಿ. ಹಂಗ ಹೃದಯ ಸ್ವಚ್ಛ ಇರ್ಬೇಕು. ಸಂಪುಷ್ಟ ಕರುಣಿ ಕೋಟಿ ಸಾಟ ಸಂತ ದರ್ಶ ನಿಹಾಲ ಪದ್ಮನಾಭ ಜೋಡೇಲ. ಸಂಪುಷ್ಟ ಹೃದಯ ಸಂಪುಷ್ಟ ಬೇಕಿದೆ. ಹೃದಯ ಕಟ್ಟಿಗೆಯೊಳಗ ಭಗವಂತನ ಸ್ಥಾಪನೆ ಮಾಡ್ಕೋಬೇಕ, ಅವನ ಸ್ಥಾಪನಾ ಮಾಡ್ಕೋಬೇಕ. ಹನುಮಂತರಾಯ ಏನ್ ಮಾಡಿದ, ಆಯ ಭಕ್ತಿ ಚಾತ್ಯ ವಾಟ ಮಜ ಭಾವಾದ ಸುಗಟ. ಹನುಮಂತರಾಯ ಎಂಥ ಶುದ್ಧ ಭಕ್ತಿ ಮಾಡಿದಂದ್ರೆ ಅವನಂತ ದಾಸ್ಯ ಯಾರು ಮಾಡಿದ ಜಗತ್ತಿನ ಅಂತ ತಕೋಬರ. ತುಕಾ ಮನೆಯ ರುದ್ರ ಅಂಜನಿಚಿಯ ಕುಮರ ಕಾಯ ಭಕ್ತಿ ಚಾತ್ಯ ವಾಟ ಮಜ ಭಾವಾದ ಸುಗಟ. ಏನು ಭಕ್ತಿ ಅವನು ಹೇಳಪ್ಪ. ಅವ್ನ ಎಂತ ದಾಸ್ಯ ಭಕ್ತಿ ಮಾಡಿದಪ್ಪ ಅಂದ್ರ ಮೈನಾಗ ಖಬರಿಲ್ಲ. ಏನ್ ಮಾಡಿದ ಮೈನಾಗ ಅರಿವಿಲ್ಲ. ಮೈನಾಗ ಅರಿವಿಲ್ಲ. ತಿನ್ನಾಕ ನಮ್ಗತ್ತೆ ಋತುರು ಹಾದಿ ನೋಡಿಲ್ಲ. ಹನುಮಂತಪ್ಪ ಗಿಡದ ತಪ್ಪಳ ತಿಂದ ರಾಮ ಧ್ಯಾನ ಮಾಡಿದ. ಅಲ್ಲೊಂದು ಇಲ್ಲೊಂದು ಎಲ್ಲೋ ಹಣ್ಣು ಹಣ್ಣು ತಿಂದ. ಯಾರಿಗೂ ಭಾರ ಆಗಲಿಲ್ಲ. 12 ಯೋಜನೆ ಅಳತಿ ಇದ್ದಂತ ಲಂಕೆಯನ್ನು ಶೋಧ ಮಾಡಿದ. ಸೀತಾನ ತಂದು ಕೊಟ್ಟ ಹನುಮಂತಪ್ಪ. ಸೀತಾಮಾತೆಯ ಶೋಧ ಮಾಡಿ ರಾಮ ಪ್ರಭುವಿಗೆ ಒಪ್ಪಿಸಿಕೊಟ್ಟ. ಹನುಮಂತರಾಯ ಇದ್ದಂತೆ ರಾಮ ಪ್ರಭು ಜಯ. ಹೆಂಗೈತ್ರಿ, ಧ್ವಜಸ್ತಂಭಾವೈವಾನರು ಮೂರ್ತಿಮಂತ ಶಂಕರು ಸಾರಥಿ ಶಾರಂಗದರು ಅರ್ಜುನಿಸಿ. ಅರ್ಜುನ ವರದಾನ ಕೊಟ್ಟ, ಭೀಮರಾಯ ವರದಾನ ಕೊಟ್ಟ. ವರದಾನ ಎಂತದ್ದು ಕೊಟ್ಟಂದ್ರೆ ಭೀಮ ಈಗ 7 ಖಂಡ ಅನ್ನ ಅಂತಿತ್ತು. ತಾಕತ್ ಭಯಂಕರ ಇತ್ರಿ. 1000 ಹತ್ತಿ ಆನೆ ತಾಕತ್ ಭೀಮ್. ಅಂತ ತಂದೆ ಬುದ್ಧಿ ಕೈಯಿಂದ ಮೈ ಬಯಸುತ್ತ ಬುದ್ಧಿ ಕೈ. ಈ ಕುರುಕ್ಷೇತ್ರ ಯುದ್ಧದ ಪೂರ್ವದಾಗ ಹನುಮಂತರಾಯ ದರ್ಶನ ಕೊಟ್ಟ. ಗೊತ್ತಾಗಲಿಲ್ಲ. ಅಡ್ಡ ಬಾಲ ಹಾಕೊಂಡು ಕುಂತು ಬಿಟ್ಟ. ಗುರುನಾಥ ಹಂಗ ಯಾವ ರೂಪದಾಗ ಬರ್ತಾನೆ ಹೇಳಕ್ ಬರೋದು. ಕುಂತ ನೀವು ಗದಾ ತಗೊಂಡ ಮಕ್ಕಳ ರಾಜ ಮರ್ಕಟ್ ರಾಜ ಶಿಪುರ್ ಕಟ್ಟಿದ್ದೆ ನೀವು ಈ ಒಂದ ತಗಿತೀನಪ್ಪ. ವಯಸ್ಸು ಬಾಳ ಆಗಿದ ನನ್ಗೆ. ನನಗೆ 1 ಲಕ್ಷ ವರ್ಷ ಆತ್ ನಾ ಬದುಕಿಗೆ. ಎತ್ತಿ ಹೇಳ್ತಾನೆ ಹನುಮಂತರಾಯ. ಚಿರಂಜೀವ ಅಂದ್ರೆ ಅವರ ಆಯುಷ್ಯ ಗಣನೆಯೇ ಇಲ್ಲ. ಇನ್ನೂ ಅದ ನಾವು ನಮಗ್ ಕಾಣಂಗಿಲ್ಲ. ಯಾಕೆ ನಮ್ಮಂತಕ್ಕಂತ ಅವನು ನೋಡುವಂತ ತಾಕತ್ ನಮಗಿಲ್ಲ. ನಾವು ದುರ್ಬಲರು. ನಮ್ಗೆ ಎಂತ ಏನು ತಿಳಿಯಂಗಿಲ್ಲ. ಒಂದ್ ಈ ಕಡೆ ಹೋಗ್ತೇವ, ಒಂದ್ ಈ ಕಡೆ ಹೋಗ್ತೇವ. ಇನ್ನೊಬ್ಬ ಯಾವಾಗ ಬಂದ್ರ ಆ ಗುರುನ ಅಲ್ಲೇ ಬಿಟ್ಟು ಈ ಕಡೆ ಹೋಗ್ತೇವೆ. ನಮ್ಗೆಂತ ಭಕ್ತಿ ಇದು. ಹನುಮಂತರಾಯ ಹಂಗಲ್ಲ. ರಾಮ ಪ್ರಭುವಿನ ಬಿಟ್ಟು ಅನ್ಯ ಮಾರ್ಗ ಹಿಡಿಲಿಲ್ಲ. ಹಂಗ ಹನುಮಂತರಾಯ ಬಾಲ ತಪ್ಪ ನಾವು ನೀರು ತೆಗೆದಿಲ್ಲ. ನೀವು ಗದಾಡ್ಲೆ ಸರ್ಸಾಕ್ ಹೋದ ಒಂದ ರೋಮ ಸಹಿತ ಅಳಗಾಡ್ಲಿಲ್ಲ. ಗದಾ ಭೂಮಿ ತುಕ್ಕದ ಗದಾ ಇತ್ತ. ಹನುಮಂತರಾಯ ಗದಾ ಇತ್ತ ಎಡಗಲ್ಲಿ ಎಬ್ಸಕ್ ಹೋದ, ಅಳಗಾಡ್ಲಿಲ್ಲ. 2 ಕೈ ಹಚ್ಚಿದ, ಹಗುರ್ಕ ಜೋರ್ ತಾಕತ್ ಹಚ್ಚಿದ. 1000 ಆನೆ ತಾಕತ್ತಿನ ಹನುಮಂತಪ್ಪ. ಈ ಭೀಮ್ 1000 ಆನೆ ತಾಕತ್ತಿತ್ತು. ಹನುಮಂತಪ್ಪನ ಬಾಲ ಎಬ್ಸಕ್ ಹೋದ ಕೂಡಲೇ ಮನ್ಕಾಲ್ ಮಟ್ಟ ಎಬಿಸ್ತು. ಬುಡಕ್ಕೆ ಹೊಟ್ಟು
ಹೆಗಲು ಹಾಕಿದ, ಮ್ಯಾಗಿಂದ ಹತ್ತಿ ಬಿಟ್ಟು ನೆಲಕ್ಕೆ ಬಿದ್ದು ವಿಲಿ 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 ಒತ್ತಡ ಕರೆದ, ರಾಮಪ್ರಭು ರಾಮಪ್ರಭು ನಾನು ಉಳಿಸ್ ಅಂತ ಹೇಳಿ, ನೀ ಯಾರದಿ ನನಗೆ ಈಗ ಗೊತ್ತಾತು, ಕ್ಷಮಾ ಮಾಡಪ್ಪ ಎಂದು ತದ್ವಿಧಿ ಪ್ರಣೀಪಾತಿ ಬರೀ ಪ್ರಶ್ನೆಯ ಸೇವೆಯ ಉಪದೇಶಂತಿದ್ದೆ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅದರ ಒತ್ತಾಕರಾದಿ ದಾಸ ಸಕಲ ತನುಮನುಜೀವೆ ನನ್ನ ನಿನ್ನ ಚರಣನಾಗ ನನ್ನ ಶರೀರ ನನ್ನ ಮನಸ್ಸು ಎಲ್ಲಾನು ನಿನ್ನ ಪಾದ ಧೂಳಿಯಿಂದ ಲೇಪನ ಮಾಡ್ಕೊತೇನೆ ಭಗವಂತ, ನಾನು ಉಳಿಸಿत्राಗಿಂದ ಬೇಡಿಕೊಂಡ ತನ್ನ ನಿಜ ರೂಪವನ್ನು ಪ್ರಕಟ ಮಾಡಿ. ಹನುಮಂತರಾಯ ಸಾಮಾನ್ಯ ಅಲ್ರೆ ವರ ಎಂತಾದ್ ಕೊಟ್ಟಂದ್ರೆ, ಶಿವ ಇದ್ದಾವ ಪಾಲ್ಗುಣಿ ಅಂದ್ರ ಅರ್ಜುನ 12 ವರ್ಷ ತಪಸ್ಸರಿ ಮಾಡಿ ಪಾಶುಪತಾಸ್ತ್ರ ತಗೊಂಬಂದ ಪರಮೇಶ್ವರನ ಕಡೆಯಿಂದ. ಪುಳಬಾಕ ನಾ 12 ವರ್ಷ ತಪಸ್ಸರಿ ಮಾಡಿ ಪಾಶುಪತಾಸ್ತ್ರ ತಗೊಂಬಂದಿ, ನೀನ್ ಬೇರೆ ತಿನ್ನೋದಷ್ಟ ಮಾಡತ್ತಿ ಅಂದ ಅರ್ಜುನ. ಬೇಂದ್ರ ಸೆಟ್ಟು ಬಂತ, ಹಿಂಗ ಅಂದ ಭೂಮಿ ತುಪ್ಪದ ಗದೆಯನ್ನು ತಗೊಂಡು ಹೋಗಿ ಮ್ಯಾಲ ಹಾಯಿಸಿದ, ಹರ ಹರ ಮಹಾದೇವ ಅಂದ, ಓಂ ನಮ ಶಿವಾಯ ಅಂದ. ಅರೆ ಕ್ಷಣದಾಗ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡು ಭೂಮಿ ತುಪ್ಪದ ಗದೆ ಭೀಮನ ಮ್ಯಾಗ ಬಿಟ್ಟರೆ ಭೀಮ್ ಸಾಯ್ತಾನಂತ ಹೇಳಿದ ರುದ್ರಮೂರ್ತಿಯಾಗಿ ಶಿವ ಬಂದ ಆ ಗದೆಯನ್ನು ಹಿಡ್ಕೊಂಡು ಕೆಳಗಿಳಿದ. ಯಾಕೆ ಅವಸರ ಮಾಡಿದೆ ಅಂತ ಕೇಳಿದ. ಅರ್ಜುನ ಏನ್ ಮಾಡಿದ್ವಿ? ಅರ್ಜುನ 12 ವರ್ಷ ತಪಸ್ಸರಿಗೆ ಪಾಶುಪತಾಸ್ತ್ರ ಕೊಟ್ಟಿ ನನಗ ಅರೆನಿಮಿಸಿದಾಗ ನಿನ್ನ ರುದ್ರ ಅವತಾರ ಯುದ್ಧದಾಗ ಧರ್ಮ ಯುದ್ಧ ಮಾಡೋದನ್ನು, ಆ ಧರ್ಮ ಯುದ್ಧದಾಗ ನನಗೆ ಜಯ ಸಿಗಕ್ಕ ನಿನ್ನ ಸಹಾಯ ಬೇಕು. ಅರೆ ಒಂದು ನಿಮಿಷ ನಿನ್ನ ರುದ್ರ ಅವತಾರ ನನಗೆ ಕೊಡಕ್ಕೆ ಬೇಡಿದ. ತಥಾಸ್ತು ಅಂದ ಪರಮಾತ್ಮ. ಅವಾಗ ಹನುಮಂತ ರುದ್ರ ಅವತಾರ ಕೊಡೋದಕ್ಕೆ ಧ್ವಜ ಪತಾಕರು ಅವನ ರಥನಾಗ ಸ್ತಂಭದ ಮ್ಯಾಗ ಧ್ವಜ ಸ್ತಂಭದ ಮ್ಯಾಗ ಹನುಮಂತ ಮೂರ್ತಿ ಇವತ್ತಿಗೆ ಕುಂಚಗರುಡ ಧ್ವಜಾಟಕ್ಕೆ ಶ್ರೀಂಗಾರನಿಗೆ ಕರುಣಿ ಅಂದ್ರೆ ಎಲ್ಲಿ ಹನುಮಂತ ಗರುಡ ಅದಾರೋ ಅಲ್ಲಿ ಜಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ಜೀವಭೂತಿ ಧ್ರುವ ನೀತಿರ್ ಮತ್ತಿರ್ಮಮ. ಭಗವಂತ ಅರ್ಜುನ ಒಟ್ಟಿಗೆ ಎಲ್ಲಿದ್ದಾರೋ, ರಾಮಪ್ರಭು ಹನುಮಂತ ಎಲ್ಲಿ ಒಟ್ಟಿಗೆ ಆದಾರೋ, ಜಯ ವಿಜಯ ಎಲ್ಲಿದಾರೋ. ಪುಣ್ಯ ಅಂದ್ರೆ ಭಗವಂತನ ಸೇವಾ ಮಾಡ್ಬೇಕಾದ್ರೆ, ಸಂತರ ಸೇವಾ ಮಾಡ್ಬೇಕಾದ್ರೆ ದುರಿತ ಕರ್ಮವನ್ನು ಬಿಟ್ಟ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 3ನೇ ಚರಣದಾಗ ಹೇಳ್ತಾರೆ, ಸಹಜ ಬೋಧನೆ ಉಪದೇಶ ಕರುಣಿ ಸಾಯಾಸ ಶಿಖವಿತಿ ಕಾಯ ಜಾವೆ ಆಸೆ ಪಾವೆ ಉತ್ತರಾಯಿ ठेवी तो हा पाये जीव थोडा. सहज ಮಾತಾಡ್ತಾರೆ ಸಂತರು, ಸಹಜ ಮಾತಾಡೋ ಉಪದೇಶ ಆಕೈತೆ ಅದು. ಹೆಂಗ ಸಹಜ ಮಾತಾಡ್ತಾರಪ್ಪ? ರಾಜಾರಾಮರಾಜರು ಚಿದಂಬರೇಶ್ವರರು ಹುಳಿ ರೂಪದಾಗ ಬಂದು ದರ್ಶನ ಕೊಟ್ಟರು. ಅಂದ್ರೆ ಹುಳಿ ರೂಪದಾಗ ಅಪ್ಪವ್ರ ಬಂದು ಕೇಳಿದ್ವಿ ನಾವು, ಅವ್ರ ಅಮೃತವಾಣಿನ ನಂಗೆ ಓದಸ್ ಕೇಳಿದ್ರು. ಭಕ್ತಿ ಪರೀಕ್ಷೆ ಮಾಡಕ್ ಬಂದ್ರು, ಶಿಷ್ಯ ನನಗೆ ಯೋಗ್ಯ ಆಗ್ತಾನೆ ಇಲ್ಲೋ. ಹುಳಿ ರೂಪ ಎಲ್ಲಾ ಹಿಂಬಾಲಿದ್ದ ಮಂದಿ ಎಲ್ಲ ಕಿತ್ತು ರಾಜಾರಾಮ್ ಮಾಡೋದು ಒಬ್ಬರೇ ಕುಂತ್ರು. ಹುಳಿ ಗದ್ನೆ ಹಾಕಿಡಿ ಒಂದಿಷ್ಟು ಕದ್ದಲಿಲ್ಲ. ಒಂದು ನಿಜ ರೂಪವನ್ನು ಪ್ರಕಟ ಮಾಡಿ ತೋರಿಸಿದ್ರೆ ಚಿದಂಬರೇಶ್ವರ. ಧನ್ಯತ್ನಿ ಅಂದ್ರೆ ರಾಜಾರಾಮ್ ಆಶೀರ್ವಾದ ಮಾಡಿ. ಸದ್ಗುರು ಕೃಪಾ ಸಾಮಾನ್ಯ ಅಲ್ಲ, ಒಮ್ಮೆ ಕೃಪಾ ಮಾಡಿದಂದ್ರೆ ತೀರ್ತು. ಸದ್ಗುರುವಿನಂತೆ ಇರ್ತಕ್ಕಂಥ ಲಕ್ಷಣಗಳೇನಪ್ಪಾ ಅಂದ್ರೆ, ಸದ್ಗುರು ಶ್ರೋತ್ರಿಯ, ಬ್ರಹ್ಮನಿಷ್ಠ ಮತ್ತು ಕೃಪಾಳು, ಇವು 3 ಗುಣ ಅವ್ರಂತಕ್ಕೆ ಇದ್ದಿರ್ತಾವ. ಏನೇನಿರ್ತಾವೆ? ಶ್ರೋತ್ರಿಯ ವೇದ ಜಾನಾರ ಪದ, ವೇದವನ್ನು ತಿಳ್ಕೊಳ್ಳಂಗಿರ್ಬೇಕು, ಅರ್ಥ ಬಿಡಿಸಿ ಹೇಳಾಗಿರ್ಬೇಕು, ತತ್ವಮಸಿ ಮಹಾವಾಕ್ಯವನ್ನು ಬಿಡಿಸಿ ಹೇಳಾಗಿರ್ಬೇಕು. ವೇದ ಶ್ರೋತ್ರಿಯ ವರ್ಗಕ್ಕೆ ತಿಳಿತಿರ್ಬೇಕು. ಭಕ್ತ ಅವ್ರನ್ನ ನೋಡಿ ಕೃಪಾ ದೃಷ್ಟಿಯಿಂದ ನೋಡಿದ್ರೆ ಸಾಕು, ಅವ್ರ ತಪ್ಪು ಪರಿಹಾರ ಆಗ್ತಿರ್ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಗುಣಗಾನ, ಭಗವಂತನ ಗುಣಗಾನ ಕಾಕರ ಮಾಡಿದ್ದೆ ತೊಟ್ಟ ನೀರು ಬಾಯಾಗ ಹಾಕೋದಿಲ್ಲ. ಬ್ರಹ್ಮನಿಷ್ಠ ಕೃಪಾಳು, ಆ ಪಾಪಿ ಇದ್ರು ಕೂಡ ನೀ ಪಾಪೇಶ್ವರಿ ನಡೆಯ ಕಡೆ ಅನ್ನಂಗಿಲ್ಲ. ಅವನು ಉದ್ಧಾರ ಮಾಡ್ತಾರೆ, ಕೃಪಾ ದೃಷ್ಟಿಯಿಂದ ಅವನು ಉದ್ಧಾರ ಮಾಡ್ತಾರೆ. ಸಿದ್ದಾರೂಢ ಬಾಬಾರು ಹುಬ್ಬಳ್ಳಿ ಒಳಗೆ ಮಠದಾಗ ಒಬ್ಬ ತರುಣ್ ಹುಡುಗ ವ್ಯಸನ ಮಾಡಿ ಭಯಂಕರ ಫೇಲ್ ಆಗಿದ್ದವ್. ಇನ್ನು ಸಾಯಬೇಕಂತ ಹೊಂಟಿದ್ದಾವ್. ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೋಗಿದ್ದ. ಸಹಜ ಗುರುವಿನ ಬೆಟ್ಟಿಗೆ ಹೋದ, ಮಠ ಐತಿ, ಅಪ್ಪವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಕೊನೆ ಯಾತ್ರೆ ಮುಗಿಸ್ಬೇಕಂತ ಹೋಗಿದ್ದಾವ್. ಹೋಗಿ ನಮಸ್ಕಾರ ಮಾಡಿದ, ಬಾತಮ್ಮ ಅಂದ್ರು,
ಎಲ್ಲಾ ವ್ಯಸನ ಅವನು ಆಲ್ರೌಂಡ್ ಎಲ್ಲ 60 ಮುಗಿದಿದ್ದು. ಅಂಥ ಪಾಪಿ ಮನುಷ್ಯ ಸಾಯಕ್ ಹೊಂಟಿದ್ದ. ಗುರುಪಾದ ದರ್ಶನ ಇದ್ದ ಎಂಥ ಲಾಭ ಆತಪ್ಪ ಅಂದ್ರೆ ಕುಂಡ್ರತಮ್ಮ ಅಂದ್ರು. ಅವ್ರು ಏನ್ ಮಾಡತ್ತಾರೆ ಅಂದ್ರೆ ಮೊದಲು ಇಸ್ತರಿ गुत्तीलेली 500 लावायचं, जेवणाचे ताटं तयार करायचं. हजारो ಒಂದು ಸಾವಿರ ಬೆಟ್ಟಗಳು ಮಾಡಿರ್ತೈತ್ರ ಅಪ್ಪ. ಖಾಲಿ ರಾತ್ರಿ ಯಾವಾಗೂ ಖಾಲಿ ಇರಂಗಿಲ್ಲ, ಸದ್ಗುರುಗಳು ಯಾವಾಗೂ ಕೈ ಖಾಲಿ ಇರಂಗಿಲ್ಲ. ಎಲೆ ಹಚ್ಚುವಾಗ ಹೋಗಿ ಕುಂತೀವಿ ಬಾಜು. 1,000 ಎಲೆ ಆದ್ರು ಈ ಗಟ್ಟೆ ಎಲ್ಲ ಓಡಿ ಅಡ್ಯಾಗ ಹೋಗಿ ಬಾ ಅಂದ್ರ ಹಂಗ ಗೊತ್ತಾಗಿರ್ಬೇಕು. ಅಂತರ್ಜ್ಞಾನಿ ಅಂತಾರ. ಅವ್ನಿಗೇನಂದ್ರ ಹುಡುಗ ಹೋಗಿ ಹಂಗಾಗಿ ಹೋಗಂಗಿಗೆ ಪ್ರಸಾದ್ ತಗೋ ಮತ್ತೆ ನೋಡಿ ಅಡ್ಯಾಗ ಹೋಗಿ ಬಾ. ಅವ್ರಿ ಅಪ್ಪ ಅವ್ರ ಅಜ್ಜಾರ ಆಗಿಂದ ಕಷ್ಟಪಟ್ಟು ನೋಡಕ್ ನಾವ್ 1 ತಾಸು ಹಾಕೊಂತೇವಿ. ಇಷ್ಟೆಲ್ಲ ಎಲ್ಲಿ ತಯಾರು ಮಾಡಿದಿರಿ ಮತ್ತೆ ಉನ್ನತ ಹೋಗಿದ್ರೆ ನೀವು ಮಾಡಿದ್ದೆಲ್ಲ ವ್ಯರ್ಥ ಆಗುದಿಲ್ಲ ಅಂತ ಕೇಳಿ ನಾವು. ಅಲ್ಲೋ ಮಗನ, ನಿನ್ನ ತಂದೆ ತಾಯಿ ಬೇಯಿಸಿ ದೊಡ್ಡವನ್ ಮಾಡಿ ನೀನು ಯಾವ್ದು ಬಿಸಿ ಹಚ್ಚಿಲ್ಲ, ದುಡ್ತಾ ಹಚ್ಚಿಲ್ಲ, ಅವ್ರ ಮಾತು ನೀ ಕೇಳಿಲ್ಲ. ಪುಕ್ಕಟ್ಟೆ ಸರಿ ಬೇಯಿಸಿದಿ. ಕೊನೆಗೆ ಎಲ್ಲಾ ಚಟಗಳ ಕಲಿತ ಮನುಷ್ಯ ಜನ್ಮ ಸಾಕಂತ ಸಾಯಕ್ ಹೊಂಟಿದಿ. ಇದು ವ್ಯರ್ಥ ಆಗುದಿಲ್ಲ ಅಂತ ಕೇಳಿದಪ್ಪ. ಅರೆ ವೈದ್ಯ ಆಯುಷ್ಯ ಆವಾಗ ಜ್ಞಾನ ಮೂಡ್ತತೆ. ಜ್ಞಾನ ಪೈಗ ಬರವಿ ಜರಿಮನಿ ಆತಿ ಆನಾವೆ ಗುರುವಚನದಿಂದ ಅಧಿಕ ಸುಧೆ ಉಂಟೆ. ಗುರುವಚನವನ್ನ ಕೇಳಿದ ಉದ್ಧಾರ ಆಗೋದು. ಸಾವು ಹೋಗ್ಬಿಟ್ಟು ಮಠದ ಭಕ್ತಾಗಿ ಉದ್ಧಾರ ಆಗೋದು. ಆಮೇಲೆ ಪ್ರವಚನ ಮಾಡಕ್ ಹಿಡ್ದವ್. ಕೀರ್ತನಕಾರ ಒಬ್ಬ ಗುರುವಿನ ಕೃಪಾ ಕಟಾಕ್ಷ ಎಂತ ಬೇಕನ್ನೋದನ್ನು ಇಲ್ಲಿ ಹೇಳ್ತಾರೆ. ಸಹಜ ಬೋಧನೆ ಹಿತ ಉಪದೇಶ ಕರುಣ್ಯ ಸಾಯಾಸ ಸುಖವಿತಿ ಮದ್ಲಿ ಚಾಲು होते. संप्रदाय प्रकार म्हणा. संप्रदाय प्रकार मधली चाल ಮತದಿಂದ ಬಿಟ್ಟೋಗ್ರಿ, ಕೈಯಿಂದ ತಾಳಮಾಸ ಕುಂತಾವ. ಹರಿ
ದೊಡ್ಡ ಅರಮನೆ ಬಿದ್ದಂಗ ಅಡಮಳಿ ಬಿದ್ದಾಗ ಗಟ್ಟರಂಗ್ ಸ್ವಚ್ಛ ಆಗ್ತಾವು. ಹಂಗ ನಾಮ ಸಂಕೀರ್ತನ ಅಡಮಳಿ ಬಿಟ್ಟು ಒಳಗಿನ ಗಟ್ಟ ಸ್ವಚ್ಛ ಆಗುತ್ತೆ. ಅದಕ್ಕೆ ತನು ಮನುಜೀವಿ ಇದ್ರೊಳಗಿಂದ ಸ್ವಚ್ಛ ಆಗ್ತೈತಿಲ್ಲ. ಕೊನೆಯ ಚರಣದಾಗ ಹೇಳ್ತಾರೆ, ತುಕಾಮಣಿ ವತ್ಸ ಬೇನು ಏಕಚಿತ್ತಿ ತೈಸೆ ಮಜೆ ಏತಿ ಸಂಭಾವಿತ ಕಾಯದಾರಿ ಆಸಿ ಭಾವೆ ಉದರಾಯಿ ದೇವಿ ದೋಹಾಪಾಯಿ ಜೀವಧುಲ. ಅದಕ್ಕೆ ವತ್ಸ ಅಂದ್ರೆ ಆಕಳು. ತುಕಾಮಣಿ ವತ್ಸ ಅಂದ್ರೇನು? ದೇನು ಅಂದ್ರೆ ಆಕಳ ಹೈನ ತನ್ನ ಕರುವಿಗೆ ಆ ಕರು ಹಸಿಂದ್ರೆ ಮೇಯಾಕ್ ಹೋಗಿದ ಆಕಳ ಅಲ್ಲಿಂದ ಹೋಗಿ ಬರ್ತೈತಿ. ಅಂಬ ಅಂತ ಹೇಳಿ ಕೂಸಿಗೆ ಮಲಿ ಕುಡ್ಸಾಕ, ಕರುವಿಗೆ ಮಲಿ ಕುಡ್ಸಾಕ ಮಲಿ ಕೊಡಕ್ ಅಲ್ಲಿಂದ ಹೋಗಿ ಬರ್ತೈತಿ. ಮೇಯೋದ್ ಬಿಟ್ಟು ಇದು ಹೆಚ್ಚಾಗೋದಿರ್ತೈತಿ, ಅಲ್ಲಿದಾಗೋದಿರ್ತೈತಿ. ಎಷ್ಟು ಅನನ್ಯ ಸಂಬಂಧ ಐತಿ. ಹಂಗ ಸಂತರು ಏನ್ ಮಾಡ್ತಾರಪ್ಪ ಅಂದ್ರೆ ಜಗತ್ತಿನ ಎಲ್ಲಾ ಜೀವಿಗಳ ಉದ್ಧಾರಕ ಸಂತರ ಅವತಾರ. ಅವತಾರ ತುಮ್ನ ದರಾಯ ಕಾರಣ ಉದ್ಧಾರಾಯ ಜನ ಜಡ ಜೀವಾಕ್ಯವ ಮಹಾಪುರುಷಗಳನ್ನ ಉದ್ಧಾರ ಮಾಡಕ್ಕ ಸಂತರದಾರಪ್ಪ. ಅದಕ್ಕ ತುಕಾಮಣಿ ವತ್ಸ ಬೇನು ಏಕ ಚಿತ್ತಿ ತೈಸೆ ಮಜ ಏತಿ ಸಂಭಾವಿತ. ನೀ ಪಾಪಿ ಅದೀನೋ, ಪುಣ್ಯವಂತ ಅದೀನೋ, ಮಧ್ಯಮ ಅದೀನೋ, ಅಜ್ಞಾನಿ ಅದೀನೋ, ಜ್ಞಾನಿ ಅದೀನೋ ಲೆಕ್ಕ ಮಾಡಂಗಿಲ್ಲಪ್ಪ. ಅವರ ನಿನ್ನ ಕೃಪಾ ದೃಷ್ಟಿಯಿಂದ ನೋಡಿದ್ರೆ ಸಾಕು, ನಿನ್ನ ಪಾಪ ಎಲ್ಲ ಪರಿಹಾರ ಆಕತಿ. ಜಗದ್ಗುರು ಸಿದ್ದಾರೂಢ ಮಠದವರ ಮಾತಾಡಕ್ ಬರಕಿಲ್ಲ, ಗುರುನಾಥರು ಮಾತಾಡಕ್ ಬರಕಿಲ್ಲ. ಬಂದು ಮಾತಾಡ್ಬೇಡಪ್ಪ ಗುರುನಾಥ ಮಾತಾಡ್ಬೇಡಂದ್ರು. ಗುರು ವಚನವನ್ನು ಪಾಲಿಸಿದ್ರು. ಗುರು ವಚನದಿಂದ ಅಧಿಕ ಸುದ್ದಿ ಇರುತ್ತೆ. ಗುರು ವಚನವನ್ನು ಪಾಲಿಸಿದ್ರು ಮಾತಾಡ್ಲಿಲ್ಲ. ಕೊನೆವರೆಗೆ ಜೀವನ ಮುಗಿಯೋ ತನಕ ಮಾತಾಡ್ಲಿಲ್ಲ. ಅವರು ಬಂದ ಭಕ್ತರನ್ನ ಏನ್ ಮಾಡ್ತಿದ್ದಿಲ್ಲ, ಕೃಪಾ ದೃಷ್ಟಿಯಿಂದ ನೋಡ್ತಿದ್ರು. ಹುಡುಕ ಹತ್ತಿರ ಒಂದು ಕುಸುಮ್ ತಂದಿದ್ರೆ ಒಬ್ಬ ಹೆಣ್ಮಗಳ ರೋಗ ಹತ್ತಿರುತ್ತೆ, ಈಗ ಸಾಯ್ತಾವ ಹಿಂಗ ಕೃಪಾ ದೃಷ್ಟಿಯಿಂದ ನೋಡ್ಬಿಟ್ರೆ ರೋಗ ಎಲ್ಲ ದೂರ ಆಗಿ. ಆ ಕೃಪಾ ದೃಷ್ಟಿ ಇದಕ್ಕ ಮತ್ಸ್ಯ ನ್ಯಾಯಶಾಸ್ತ್ರ ಅಂತಾರೆ. ಒಂದು ಪೂರ್ವ ನ್ಯಾಯಶಾಸ್ತ್ರ ಐತೆ, ಮರ್ಕಟ ಕಿಶೋರ ನ್ಯಾಯಶಾಸ್ತ್ರ ಐತಿ, ಮಾರ್ಜಾಲ ಕಿಶೋರ ನ್ಯಾಯಶಾಸ್ತ್ರ ಐತಿ, ಮತ್ತೊಂದು ಪೂರ್ವ ನ್ಯಾಯಶಾಸ್ತ್ರ. 5 ಶಾಸ್ತ್ರಗಳ ಸ್ವಲ್ಪದ್ರಾಗ ಹೇಳ್ತೀನಿ. ಕೊನೆಗೆ ತುಕಾಮಣಿ ವತ್ಸ ಬೇನು ಏಕ ಚಿತ್ತಿ ತೈಷ ಮತ್ತೆ ಎತ್ತಿ ಸಾಂಭಾವಿಕ ಭಾವಾರ್ಥ ಏನೈತಪ್ಪ ಅಂದ್ರ ವಾಚಾರ್ಥ ಬೇರೆ, ಒಳಗಿನ ಲಕ್ಷಾರ್ಥವನ್ನು ತಿಳ್ಕೊಬೇಕು. ಲಕ್ಷಾರ್ಥ ತಿಳ್ಕೊಬೇಕು. ಅಪ್ಪ ಹೇಗೆ ಮೊದ್ಲು ಎತ್ತುಗಳಿಗೆ ನೀರು ತೋರಿಸುವ ಅಂತೇಳಿ ಎತ್ತುಗಳು ಹೊಡ್ಕೊಂಬಾದ ಮಲಪ್ರಭಾ ತುಂಬಿರ್ತಾರೆ. ದೂರಿಂದ ತೋರಿಸುವ ನಮ್ಮಪ್ಪ ಅಂತ ಹೇಳಿ ದೂರ ಎತ್ತುಗಳಿಗೆ ತೋರಿಸಿದ ನಾವು ನೀರ. ಮಲಪ್ರಭಾ ನೀರು ತೋರಿಸಿದ, ಹೊಡ್ಕೊಂಡು ಬಂದ. ನೀರು ತೋರಿಸ್ಕೊಂಡ್ ಬಂದೇನೋ, ತೋರಿಸ್ಕೊಂಡ್ ಬಂದಪ್ಪ ನಾವು. ಇಂಥ ಮಕ್ಕಳಿದ್ರು ಒಕ್ಕಲ್ತಾನೆ ಹಿಡಿತೀನ ವಾಚಾರ್ತಿದ್ರು. ಇದಕ್ಕೆ ಲಕ್ಷಾರ್ಥನಾಕ್ ಬರೋದಿಲ್ಲ. ತೋರಿಸುವಂದ್ರೆ ಬಂದ್ಬಿಟ್ಟು ಡಾಕ್ಟ್ರ ಭಯಂಕರ ಅವ್ನ ಅಲರ್ಜಿ ಆಗೈತಿ. ಹೆಚ್ಚು ಊಟ ಮಾಡಿದಾರಪ್ಪ, ಗುಳಿಗಿತ್ತು ನಿಂಗೆ ಅಲರ್ಜಿ ಆಗೈತಿ, ಊಟ ಹೆಚ್ಚು ಮಾಡ್ಬೇಡ, ಗುಳಿಗಿತ್ತು ಅಂತ ಹೇಳಿ ಗುಳಿಗೆ ಕೊಟ್ಟ. ನೀವು 101 ಹುಡುಗಿ ತಿಂದಿದ್ದಂತ್ರಿ.
101 ಹೋಗಿ ಇಲ್ಲಿ ಕೇಳಿದ ಡಾಕ್ಟರ್ ಈಗ ಗುಳಿಗಿ ತಿಂದು ತಗೋ ಉಣ್ಣೋದ್ರು ಉಂಡು ಗುಳಿಗಿ ತಗೋದು ಹತ್ರ ಬರಕ್ ಉಣ್ಣೋದು ಅಂತ ಕೇಳಕಡ್ದಂತ 101 ಹೋಗಿ ತಿಂದು ಬರ್ತು ಇಂಥವ್ರಿಗೆ ಏನು ಉಪಯೋಗೈತಿನ ವಾಚಾರ್ಥ ಬೇರೆ ಲಕ್ಷಾರ್ಥ ಬೇರೆ ಈ ಲಕ್ಷಾರ್ಥವನ್ನು ತಿಳ್ಕೋಬೇಕಾದ್ರೆ ಒಳಗೆ ಇಳಿಬೇಕಾದ ಜ್ಞಾನ ಅಪರೋಕ್ಷ ಜ್ಞಾನ ಗುರು ಕೊಟ್ಟಂತ ಅಪರೋಕ್ಷ ಜ್ಞಾನ ಯಾವಾಗ ಇಟ್ಟಿದೆ ಅಂದ್ರೆ ಸತತ 12 ವರ್ಷ ಒಂದು ತಪಾರೆ ಗುರು ಸೇವಾ ಮಾಡ್ಬೇಕು ಭಕ್ತಿಯಿಂದ ಮಾಡ್ಬೇಕು ನಾವು ಹೇಳಿಸ್ಕೋಬಾರ್ದು ಅಂತ ಮಾತ್ರ ಲಭ್ಯ ಐತಿ ಜನ ಎಲ್ಲ ನೀನು ಬೈತಿರ್ಬೇಕು ಜಗ ಎಲ್ಲ ಬೈತಿರ್ಬೇಕು ನೀನು ಜಗತ್ತು ನನ್ನ ಭಯಾಕೆ ಜನ ಅಂತ ಬಿಡಿದಾಗ ಸಸಿ ನಡ್ಕೋಬೇಕಾದ್ರೆ ಆಕೆ ನಾಳೆ ಅತ್ತ ಆಗ್ಬೇಕಾದ್ರೆ ಸೋಸಿ ನೀ ಸಸಿ ಆಗಂತೆ ಹತ್ತು ನೀನು ಅತ್ಯಾಗಂತೆ ಅತ್ಯಾಗದ ಅವರಿಗೆ ಸಸಿ ಆಗ್ಬೇಕಾದ್ರೆ ಸೋಸ್ಬೇಕೈತಿ ಅತ್ತಿ ಮಾವರ ಕೈಯಾಗ ನಡಿಬೇಕು ಮೈದ ಕೈಯಾಗ ಪಾರ ಹೊಯ್ಬೇಕು ನಾದ್ನೇರ್ ಕೈಯಾಗ ಪಾರ ಹೊಯ್ಬೇಕು ನೆರಿ ಹೊರಿ ಇದ್ದವ್ರ ಕೈಯಾಗ ಪಾರ ಹೊಯ್ಬೇಕು ನಾದ್ನೇರ್ ಮಕ್ಕಳ ಕೈಯಾಗ ಪಾರ ಹೊಯ್ಬೇಕು ಒಡದ ಅನ್ನಕ್ ಬರೋದಿಲ್ಲ ಆಂಧ್ರ ಗೋಳ ಐತಿ ನೋಡ್ರಿ ತವ್ರ ಮನೆ ಹೆಸರು ತರ್ಬೇಕಾದ್ರೆ ಅದೇ ಮುತ್ತಿಗೆಯಾಗಿ ಮಾತ್ರ ಮುತ್ತಿಗೆಯಾಗಿ ಇಟ್ಕೊಂಡ ಹೋಗಿ ತಾಯಿ ಮುಂದಷ್ಟ ಸಂಕ್ಷಿಪ್ತ ಯಾವಾಗ ಹಿಂಗಾಗೈತಿ ಏನ್ ಮಾಡ್ಲಿ ಒಂದ್ ಮುಡುಕ ಹೆಣ್ ನೋಡಕ್ ಹೋಗಿತ್ತು ಮಾಡಿ ಹುಡುಗಿ ಕೇಳಿ ಮನಸ್ಸಿಗೆ ಬಂತು ಸಾಲಾವೆ ಬಂತು ಏನವ ನಿನಗೆ ಅಡಿಗೆಲ್ಲ ಬರ್ತೈತೆ ಅಂತ ಕೇಳಿ ಮುಡುಕ ಆಯ್ತು ಕಲ್ತಾಕಿದ್ರು ಮಾಮಾರಿ A to Z ಬರ್ತೈತೆ ಅನ್ಲಕ್ಕೆ A to Z 15 ಜನದ ಹಣ್ಣು ಹಾಕಿದ್ರು ಮದುವೆ ಆಯ್ತು A to Z ಗೋಧಿ ಕರ್ಕೊಂಡ್ ಬಂದ್ರಿ A to Z ಮಾಡಕತ್ತ ಮನ್ಯಾಗ ಜುನಕ ಅನ್ನ ಕಡ್ಲಿ ಜುನಕ ಅನ್ನ 8 ದಿನ ತಿಂದ್ರೆ ಮುಡುಕ ಯಾವ ಐಟಮ್ ಬದ್ಲಿ ಮಾಡುವ ಅಂತ ಮುಡುಕ ಚರ್ಗಿ ತುಂಬ ಹಾಕ್ತಿರಿ A to Z ದಿನ ಅದ ಅವಾಗ ನಾ ಮೊದ್ಲು ಹೇಳಿನ್ರಿ ಅಡಿಗೆ ಬರ್ತೈತಿ ಅಂತ ಹೇಳಿ A to Z ಅಂದ್ರೆ ಜಡ್ ಅಂದ್ರೆ ಜುಣುಕ A to ಅಂದ್ರೆ ಅನ್ನ ಅನ್ನ ಮತ್ ಜುಣುಕಸಿರ ನನಗೇನ್ ಬರಂಗಿಲ್ಲ ಏನಂದ್ರೆ ಹೋಗಂದ್ರೆ ಕೇಳಕತ್ಲಕ್ಕೆ ಇರುವಾತಿರವ ಅಂತ ಮೊದ್ಲು ಹೆಣ್ಸಿರುವುದು ಇರುವಾತಿರವ ಅಂತ ಹಿಂಗ ವಾಚಾರ್ಥ ಲಕ್ಷಾರ್ಥವನ್ನು ತಿಳ್ಕೊಬೇಕಾದ್ರೆ ವಚಲ ನೋಡಿ ಗೆಳತನ ಮಾಡ್ಬೇಕಂತ ವಚಲ ನೋಡಿ ಅಂದ್ರೆ ವಚಲ ನೋಡಿ ಬಂದ್ಬಿಟ್ರು ಅಂದ್ರೆ ಹಂಗ ಆಗುದಿಲ್ಲ ಆ ವಾತಾವರಣ ಏನೈತಿ ಅವ್ರ ಕ್ಯಾರೆಕ್ಟರ್ ಹೆಂಗೈತಪ್ಪ ಮುಂಕನ್ನ ಹೆಂಗೈತಿ ಅದನ್ನೆಲ್ಲ ನೋಡ್ಕೋಬೇಕು ಒಳಗಿನ ಅಂತರಿಕ್ಷ ಪುನಃ ಪ್ರಗತಿ ಸೂಕ್ಷ್ಮವಾಗಿ ಬಂಗಾರ ಸೋನಾರ ಇದು ಬೆಳ್ಳಿ ಐತು ಬಂಗಾರ ಐತು ತಗಡೈತು ಹಿತ್ತಾಳೆ ಐತು ಗುರ್ತ ಮಾಡ್ತಾನಲ್ಲ ಹಂಗ ಸೋನಾರನಗತ್ತೆ ಸೂಕ್ಷ್ಮವಾಗಿ ಅದನ್ನ ಅರಿದು ನೋಡ್ಬೇಕು ಅವಾಗ ಗೊತ್ತಾಕೈತಿ ಬಾಂಡೆ ಹಣ್ಣು ಕುದ್ದೈತಿ ಬಾಂಡೆ ಎಲ್ಲ ತಿರುವಾಗ ಹೋಗಾಗ ಒಂದ್ ಅದ ಇಜಿಕ್ ನೋಡ್ರಿ ಸಾಕು ಬಾಂಡೆ ಹಣ್ಣು ಕುದ್ದೆ ಚಲೋ ಗೊತ್ತಾಕೈತಪ್ಪ ಇದಕ್ಕೆ ಸೂಕ್ಷ್ಮ ವಿಷಯ ಅಂತ ಕೇಳ್ತಾರೆ ಸೂಕ್ಷ್ಮ ಅತಿ ಸೂಕ್ಷ್ಮ ಅದಕ್ಕೆ ತುಕಾಮಣಿ ವತ್ಸ ದೇವಿ ಏಕಚಿತ್ತಿ ಕೈಸೇಮ ಜಯತಿ ಸಂಭಾವಿತ ಕಾಯ ಜಾವೆ ಆಸಿ ಭಾವೆ ಉಪರಾಯಿ ಹೇರಿತಾ ಪಾಯಿ ಜೀವ ಥೋಡ ಇಲ್ಲಿ ತನಕ ಯಥಾಮತಿಗೆ ವೈವಸ್ತ ಗುರು ಕೃಪೆಯಿಂದ ನನ್ನ ಗಮಚರಣಕ್ಕೆ ಅರ್ಪಿಸ್ತೇನೆ ಎಲ್ಲ ಕಾಳ್ಕರಿಯವರು ಬೆಳಗಾವಿ ಭಾಗದ ಎಲ್ಲ ಅವರಿವರನ್ನದೇ ಇಲ್ಲಿ ಬಂದು ಕುಂತಾವ್ರ ತಾಯಂದ್ರಾತ್ ಮೃದಂಗಾಚಾರ್ಯಾತ್ ಎಲ್ಲರೂ ಬಂದ್ರು ಈ ಸೇವಕ ಬಂದು ನನಗೆ ಒಂದು ಕೀರ್ತನೆ ಸೇವಾ ಮಾಡಕ್ ಅನುಕೊಟ್ರೆ ಎಲ್ಲ ಈ ಒಂದು ಮಠದ ಪರಂಪರೆಯ ಎಲ್ಲ ಭಕ್ತರ ಅನುಮತಿ ಮೇರೆಗೆ ಗುರುಗಳ ಅನುಮತಿ ಮೇರೆಗೆ ಇದೊಂದು ಸೇವಾ ಪರಂಪರೆಯಾಗಿ ನಡೆಯುವಂತ ಶಕ್ತಿಯನ್ನ ಭಗವಂತ ಸದ್ಗುರುನಾಥ ನಮಗೂ ನಿಮಗೂ ಕೊಡ್ಲಿ ಇದರಂತೆ ಜೀವವಿರುವ ತನಕ ಏನ್ ಹೇಳ್ತಾರೆ ಶರಣರು ಸರ್ಪಭೂಷಣರು ಶರೀರವಿರುವ ತನಕ ಅರಿತವರ ಸಂಗ ಮಾಡಲ್ಲ ಏನ್ ಮಾಡ್ಬೇಕ್ರಿ ಶರೀರವಿರುವ ತನಕ ಭೂಮಿ ಮ್ಯಾಗ ಎಷ್ಟು ದಿವಸ ನೀ ಬದುಕ್ತೀನೋ ಅಂತ ದಿವಸ ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಭಾಗ್ಯವನ್ನು ನನಗೆ ಕೊಡು ಭಾಗ್ಯಾತ ಉದಯ ತೋರಿ ಸಂತು ಏತೋನಿ ಅನುಕವ ಮಾತ ಮರಣ ವಾಚನಿ ಸರ್ವತ ಎನ್ನುವಂತೆ 2 ವಾಕ್ಪುಷ್ಪಗಳನ್ನ ಸದ್ಗುರು ಚಂದ್ರಕ್ಕೆ ಅರ್ಪಿಸ್ತೇನೆ ಕೀರ್ತನ ವಿರಾಮ ಕೊಂಡು ಮನ ಬೈರವಿ